ಸಾವಿರಾರು ವರ್ಷಗಳ ಶೋಷಣೆಯ ಸಂಕೋಲೆಗೆ ಸಿಲುಕಿ ಬಾಯಿದ್ದು ಮೂಕರಾಗಿ ಕಿವಿ ಇದ್ದು ಕಿವುಡರಾಗಿ ಸಮಾಜದ ಅಂಚಿಗೆ ಸರಿಸಲ್ಪಟ್ಟಿದ್ದ ವಂಚಿತರ ಪಾಲಿನ ಬಹು ದೊಡ್ಡ ಶಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಸ್ಪೃಶ್ಯತೆ, ಜಾತೀಯತೆ, ವರ್ಗ ಮತ್ತು ಲಿಂಗ ಅಸಮಾನತೆಯ ಭಾರತೀಯ ಸಮಾಜದ ಸಂಚಿಗೆ ಒಳಗಾಗಿದ್ದವರ ಪರ ಧ್ವನಿ ಎತ್ತಿ ನಿಂತಹ ಮಹಾನಾಯಕನ ಹೋರಾಟ, ಚಿಂತನೆ, ಸಾಧನೆ ಮತ್ತು ಕೊಡುಗೆಗಳು ಇಂದು ಇಡೀ ಜಗತ್ತಿಗೆ ಮಾದರಿಯಾಗಿರುವುದು ಹೆಮ್ಮೆಯ ಸಂಗತಿ. ಕಾಲನ ಕಿರೀಟದ ಮೇಲೆ ಕಾಲಕಾಲಕ್ಕೂ ಅಜರಾಮರವಾಗಿ ಉಳಿಯುವಂತೆ ತನ್ನ ಅಪ್ರತಿಮ ಕೀರ್ತಿಯನ್ನು ಕೆತ್ತಿ ಹೋಗಿರುವ ವಿಶ್ವಜ್ಞಾನಿ ಡಾಕ್ಟರ್ BR ಅಂಬೇಡ್ಕರ್ ರವರ ಚಿಂತನೆಗಳ ಸಂವಾದ ಎಂಬ ಶೀರ್ಷಿಕೆಯಡಿಯಲ್ಲಿ ಈ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ನಾಡಿನ ಹೆಸರಾಂತ ಲೇಖಕರು, ವಿದ್ವಾಂಸರು ಹಾಗೂ ಅಂಬೇಡ್ಕರ್ ವಾದಿ ಚಿಂತಕರು ನಡೆಸಿರುವ ಸಂವಾದದ ಸರಣಿಗಳು ದೇಶದ ವಾಹಿನಿಗಳ ಇತಿಹಾಸದಲ್ಲೇ ಇಂಥದ್ದೊಂದು ವಿಶಿಷ್ಟ ಪ್ರಯತ್ನಕ್ಕೆ ಮುನ್ನುಡಿಯಿಟ್ಟಿರುವ ಈ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ, ಪ್ರತಿಕ್ರಿಯಿಸಿ. ಆತ್ಮೀಯ ವೀಕ್ಷಕರೇ, ನಮಸ್ಕಾರ. ಅಲ್ಲೊಂದು ಸೂರ್ಯ, ಇಲ್ಲೊಂದು ಹಣತೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಕುರಿತಂಥ ಸಂವಾದದ ಈ ಸಂಚಿಕೆಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ, ಭೀಮ ಸ್ವಾಗತ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ ಕೂಡಲೇ ಕೇವಲ ಭಾರತಕ್ಕೆ ಅಲ್ಲ, ಭಾರತೀಯ ಸಮಾಜಕ್ಕೆ ಅಲ್ಲ, ಇಡೀ ಜಗತ್ತಿಗೆ ತಮ್ಮ ಅನೇಕ ಕೊಡುಗೆಗಳನ್ನು ಕೊಡೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅತಿ ದೊಡ್ಡ ದಾರ್ಶನಿಕರು ಅನಿಸ್ಕೊಂಡಿದ್ದಾರೆ. ಈ ಸಂಚಿಕೆಯ ಮೂಲಕ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಜ್ಞಾನ ಭಾರತೀಯ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳೊಂದಿಗೆ ಈ ಸಂವಾದವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾವು ಬೆಂಗಳೂರು ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಪ್ರೊಫೆಸರ್ ಸಿ ಶಿವರಾಜು ಅವ್ರನ್ನ, ಹಾಗೆಯೇ ಮಾನನೀಯ ಕುಲಸಚಿವರಾದ ಶ್ರೀಮತಿ ಶಾಂತಲಾ ಅವ್ರನ್ನ, ಹಾಗೆಯೇ ಸನ್ಮಾನ್ಯರಾದಂಥ ಪ್ರೊಫೆಸರ್ ಜಿ ಕೃಷ್ಣಮೂರ್ತಿಯವರು, ವಿಶೇಷಾಧಿಕಾರಿಗಳು SC/ST ಕೋಶ, ಇವರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಕಾರಣ, ಯುವಜನರನ್ನು ಈ ಸಂವಾದಕ್ಕೆ ಕಳಿಸ್ಕೊಟ್ಟಿದ್ದಾರೆ, ತಾವು ಕೂಡ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಹಾಗಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೀತಾ ಇರತಕ್ಕಂಥ ಈ ಸಂವಾದಕ್ಕೆ ಸ್ವಾಗತ, ಸುಸ್ವಾಗತ, ಹಾರ್ದಿಕವಾದ ಸ್ವಾಗತ, ಭೀಮ ಸ್ವಾಗತ. ಇವತ್ತಿನ ಸಂಚಿಕೆಗೆ ಯಾರು ತಜ್ಞರಾಗಿ ಬಂದಿದ್ದಾರೆ ಅಂತಂದರೆ, ನಾಡಿನ ಹೆಸರಾಂತ ಚಿಂತಕರು, ಅಂಬೇಡ್ಕರ್ ವಾದಿಗಳು, ಬಹುಜನ ಚಿಂತಕರು ಆದಂಥ ಡಾಕ್ಟರ್ ಹರ ಮಹೇಶ್ ಅವರು. 25 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದಂಥ ಹೆಗ್ಗಳಿಕೆ ಇವ್ರದ್ದು. ಕಳೆದ 30 ವರ್ಷಗಳಿಂದ ಕರ್ನಾಟಕದ ಬಹುತೇಕ ಎಲ್ಲ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಅಂಬೇಡ್ಕರ್ ಪ್ರಣೀತ, ಬುದ್ಧ ಪ್ರಣೀತ ಚಿಂತನೆಗಳ ಒಂದು ಸಂದರ್ಭದಲ್ಲಿ ಹರ ಮಹೇಶ್ ಅವರ ಹೆಸರು ಮುಂದೆ ಬರುತ್ತೆ. ಹಾಗಾಗಿ ಇಂಥ ಮಹನೀಯರು ಈಗಾಗಲೇ 3 ಕೃತಿಗಳನ್ನು ಹೊರತಂದಿದ್ದಾರೆ. ಅನೇಕ ಆಲ್ಬಮ್ಗಳನ್ನು ತರೋದ್ರ ಮೂಲಕ ತಾವೇ ರಚಿಸಿ ರಾಗ ಸಂಯೋಜನೆ ಮಾಡದಂಥ ಗೀತೆಗಳನ್ನು ನಾಡಿನ ಲೋಕಕ್ಕೆ ಕೊಟ್ಟಿದ್ದಾರೆ, ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಿದ್ದಾರೆ. ಬನ್ನಿ, ತಡೆ ಮಾಡದೆ ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಭಾರತದ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಂವಿಧಾನಿಕ ಪರಿಹಾರ ಮಾರ್ಗಗಳು ಏನು. ಮಾತಾಡ್ಸೋಣ ಬನ್ನಿ. ಸರ್ ನಮಸ್ಕಾರ. ನಮ್ಮ ಇವತ್ತಿನ ಸಂಚಿಕೆಗೆ ಬಂದಿರುವಂಥದ್ದು ನಮಗಂತೂ ನಿಜವಾಗ್ಲೂ ಆನಂದ ಆಗಿದೆ. ನಿಮಗೆ ವಾಹಿನಿ ಪರವಾಗಿ, ಬೆಂಗಳೂರು ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದಂಥ ಭೀಮ ಸ್ವಾಗತ. ಜೈ ಭೀಮ್ ಸರ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಇಂಥ ಒಂದು ಸಂಚಿಕೆಗೆ ಭಾಗವಹಿಸಬೇಕು, ಅಂಬೇಡ್ಕರ್ ಚಿಂತನೆಗಳು ನಮಗೂ ಬೇಕು, ಇದ್ರ ಮೂಲಕ ನಾವು ಬದುಕನ್ನು, ನಮ್ಮ ಶೈಕ್ಷಣಿಕ ಬದುಕನ್ನು ಕಟ್ಕೊಳ್ಳೋದಕ್ಕೆ ನಾವು ಮುಂದಾಗಿದ್ದೇವೆ ಅಂತ ಹೇಳಿ ತಾವೆಲ್ಲ ಬಂದಿದ್ದೀರಿ. ಬೆಂಗಳೂರು ವಿಶ್ವವಿದ್ಯಾಲಯದ ಆನರ್ಸ್ ವಿಭಾಗದ ಬೇರೆ ಬೇರೆ ವಿಭಾಗಗಳಲ್ಲಿ ಓದ್ತಾ ಇರ್ತಕ್ಕಂಥ ತಮಗೂ ಕೂಡ ನಾನು ಹಾರ್ದಿಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಸ್ವಾಗತ, ಸುಸ್ವಾಗತ. ವೇದಿಕೆ ಸಿದ್ಧಗೊಂಡಿದೆ ಸರ್? ಎಸ್ ಸರ್. ನಿಮ್ಮ ಪೀಠಿಕೆಯ ಉಪನ್ಯಾಸವನ್ನು ಶುರು ಮಾಡ್ಬೋದು. ಮೊದಲನೇದಾಗಿ ದೂರದರ್ಶನ ಬೆಂಗಳೂರು ಭಾಳ ಅತ್ಯದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ, ವೇದಿಕೆಯನ್ನು ನಿರ್ಮಾಣ ಮಾಡಿ, ಇವತ್ತಿನ ಜನ್ಝಿಗಳ ಜೊತೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಕುರಿತು
ಸಂವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ದೂರದರ್ಶನಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ಜ್ಞಾನಭಾರತಿಯ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಇದಕ್ಕೆ ಹಿಂದೆ ನಿಂತ್ಕೊಂಡಿರ್ತಕ್ಕಂಥ ಪ್ರಾಧ್ಯಾಪಕರು ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಇವತ್ತು ನಮ್ಮ ವಿದ್ಯಾರ್ಥಿಗಳ ಜೊತೆಗೆ, ಯುವ ಜನತೆಯ ಜೊತೆಗೆ ನಾನು ಸಂವಾದ ಮಾಡಬೇಕು ಅಂತ ಬಂದಿರತಕ್ಕಂಥ ವಿಷಯವನ್ನು ಶಿವರಾಮ್ ಸರ್ ಆಲ್ರೆಡಿ ಹೇಳಿದ್ದಾರೆ. ಏನಂದರೆ, ಭಾರತದ ಒಂದಷ್ಟು ಸಮಸ್ಯೆಗಳಲ್ಲಿ ಬಹಳ ಪ್ರಮುಖವಾದ ಸಮಸ್ಯೆಗಳು ಸಾಮಾಜಿಕ ಸಮಸ್ಯೆಗಳು ಮತ್ತು ಆರ್ಥಿಕ ಸಮಸ್ಯೆಗಳು. ಇದು ಇನ್ನು ಹಳ್ಳಿಯ ಜನರಿಗೂ ಅರ್ಥ ಆಗೋ ರೀತಿಯಲ್ಲಿ ನಾವು ಹೇಳೋದಾದರೆ, ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು ಮತ್ತು ಆರ್ಥಿಕ ಸಮಸ್ಯೆಗಳು ಅಂದರೆ ಏನು. ನಾವು ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಈ ಸಾಮಾಜಿಕ ಆರ್ಥಿಕ ಅನ್ನೋ ಪದವನ್ನು ಬಳಸ್ತಿದ್ದ ಹಾಗೆಯೇ ಈ ಪದಗಳ ಪರಿಚಯನೇ ಇಲ್ಲದೆ ಸಾಮಾಜಿಕ ಆರ್ಥಿಕ ಅಸಮಾನತೆಗೊಳಗಾಗಿರ್ತಕ್ಕಂಥ ಕೋಟ್ಯಾಂತರ ಜನ ಇದ್ದಾರೆ. ಸೊ ಸಾಮಾಜಿಕ ಸಮಸ್ಯೆಗಳು ಏನು ಅನ್ನೋದನ್ನು ಫಸ್ಟು ನಾವು ನೋಡಬೇಕು. ಆಮೇಲೆ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಪರಿಹಾರ ಮಾರ್ಗಗಳನ್ನು ಖಂಡಿತ ಹುಡುಕುವಂಥ ಪ್ರಯತ್ನ ಮಾಡ್ಬೋದು. ಸಾಮಾಜಿಕ ಸಮಸ್ಯೆಗಳು ಅಂದರೆ ಈ ದೇಶದ ಜನ ಪ್ರತಿನಿತ್ಯ ಅನುಭವಿಸ್ತಾ ಇರ್ತಕ್ಕಂಥ, ಹಳ್ಳಿ ಇರ್ಬೋದು, ಪಟ್ಟಣ ಇರ್ಬೋದು, ಎಲ್ಲೇ ಆಗಿರ್ಬೋದು, ಕೆಲಸ ಮಾಡೋ ಜಾಗ ಇರ್ಬೋದು, ಕಾಲೇಜ್ ಇರ್ಬೋದು, ಶಾಲೆ ಇರ್ಬೋದು, ಬೀದಿ ಇರ್ಬೋದು, ಎಲ್ಲ ಕಡೆ ಜಾತಿ ವ್ಯವಸ್ಥೆ ಈ ದೇಶದಲ್ಲಿ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಜಾತಿ ವ್ಯವಸ್ಥೆ ಸಾಮಾಜಿಕ ಅಸಮಾನತೆಯಲ್ಲಿ ಅಥವಾ ಸಾಮಾಜಿಕ ಸಮಸ್ಯೆಗಳಲ್ಲಿ ಬರ್ತಕ್ಕಂಥ ಮೇಲ್ಪಂಕ್ತಿಯಲ್ಲಿ ಬರ್ತಕ್ಕಂಥ ಸಮಸ್ಯೆ ಜಾತಿ ವ್ಯವಸ್ಥೆ. ಆ ಜಾತಿ ವ್ಯವಸ್ಥೆಗೆ ಅಂಟುಕೊಂಡು ಅಸ್ಪೃಶ್ಯತೆ ಅನ್ನೋದು ಕೂಡ ಸಮಸ್ಯೆ ಇದೆ. ಜಾತಿ ವ್ಯವಸ್ಥೆಗೂ ಅಸ್ಪೃಶ್ಯತೆಗೂ ಒಂದು ಸಣ್ಣ ಗೆರೆ ಇದೆ. ನಾನು ಅದನ್ನು ತಮ್ಮ ಜೊತೆ ಮಾತಾಡ್ತಾ ಹೇಳ್ತೀನಿ. ನಾನು ಈ ಜಾತಿ ವ್ಯವಸ್ಥೆಯನ್ನು ಎಲ್ಲರೂ, ಭಾರತ ದೇಶದ ಪ್ರತಿಯೊಂದು ಜಾತಿಯವರು ಕೂಡ ಅನುಭವಿಸ್ತಾ ಇದ್ದಾರೆ. ಅಂದರೆ ಭಾರತ ದೇಶದಲ್ಲಿ 6,000 ಜಾತಿಗಳಿದೆ. ಈ 6,000 ಜಾತಿಗಳಿಗೆ ಯಾವುದಾದ್ರೂ ಒಂದು ಜಾತಿ ಮೇಲೆ ಇರಬೇಕಲ್ಲ, ಆ ಎರಡನೇ ಜಾತಿ ಕೂಡ ಜಾತಿಯ ಕಾರಣಕ್ಕೆ ಅವಮಾನವನ್ನು ಅನುಭವಿಸ್ತಾ ಇದೆ. ಅಂದರೆ ನಾವು ಅಂದ್ಕೊಂಡಿದ್ದೀವಿ ಜಾತಿ ಸಮಸ್ಯೆ ಕೇವಲ SC/STಗಳ ಸಮಸ್ಯೆ, ಕೇವಲ SCಗಳ ಸಮಸ್ಯೆ, ಅದರಲ್ಲೂ ಕೇವಲ ಅಸ್ಪೃಶ್ಯರ ಸಮಸ್ಯೆ ಅಂತ ಅಂದ್ಕೊಂಡಿದ್ದೀವಿ. ಅದಲ್ಲ. ಭಾರತ ದೇಶದ ಜಾತಿ ವ್ಯವಸ್ಥೆ ಹೇಗಿದೆ ಅಂದರೆ ಏಣಿ ಶ್ರೇಣಿ. ನನಗಿಂತ ಒಂದು ಜಾತಿ ಮೇಲೆ ಇರುತ್ತೆ, ನನಗಿಂತ ಇನ್ನೊಂದು ಜಾತಿ ಕೆಳಗಡೆ ಇರ್ತದೆ. ನೀವು ಗಮನಿಸ್ರಿ, ನನಗಿಂತ ಒಂದು ಜಾತಿ ಮೇಲೆ ಇದೆ ಅಂತಿದ್ದ ಹಾಗೇ ಒಂದು ಥರದ ಅವಮಾನ, ಒಂದು ಥರದ ಕೀಳರಿಮೆ ಬರುತ್ತೆ ನಮಗೆ. ಓ, ನನಗಿಂತ ಒಂದು ಜಾತಿ ಮೇಲೆ ಇದೆ ಅಂದರೆ ನಾನು ಕೀಳು ಅಂತ. ಇದು ಜಾತಿಯ ಸಮಸ್ಯೆ, ಜಾತಿಯ ರೋಗ. ಮತ್ತು ನನಗಿಂತ ಒಂದು ಜಾತಿ ಕೆಳಗಡೆ ಇದೆ ಅಂದಾಗ ಒಂದು ಅಹಂ ಬರ್ತದೆ ನಮಗೆ. ಓ, ನಾನು ಒಂದು ಜಾತಿಗಿಂತ ಮೇಲೆ ಇದ್ದೀನಿ ಅಂತ. ಇದು ಕೂಡ ಜಾತಿ ರೋಗ. ಇದು ಪ್ರಪಂಚದ ಯಾವ ದೇಶದಲ್ಲಿಯೂ ಇಲ್ಲ. ಮತ್ತು ಇದು ಭಾರತ ದೇಶದ ಅತ್ಯಂತ ಪ್ರಾಚೀನವಾದ ರೋಗ ಮತ್ತು ಇವತ್ತಿನ ಜನ್ಝಿಗಳನ್ನು ಕೂಡ ಕಾಡ್ತಾ ಇರ್ತಕ್ಕಂಥ ರೋಗ, ಇವತ್ತಿನ ಭಾರತವನ್ನು ಸುಡುತ್ತಾ ಇರ್ತಕ್ಕಂಥ ರೋಗ ಇದು. ಇದು ಸಾಮಾಜಿಕ ಸಮಸ್ಯೆಯಲ್ಲಿ ಅತ್ಯಂತ ಮೇಲ್ಸ್ತರದಲ್ಲಿ ಬರ್ತಾ ಇದೆ. ನನಗಿಂತ ಒಂದು ಜಾತಿ ಮೇಲು, ನನಗಿಂತ ಒಂದು ಜಾತಿ ಕೀಳು ಅಂತಕ್ಕಂಥ ಮನಸ್ಥಿತಿ ಈ ದೇಶದ ಅತ್ಯಂತ ದೊಡ್ಡ ಸಮಸ್ಯೆ ಆಗಿದೆ. ಭಾರತ ದೇಶ ಶ್ರೀಮಂತರನ್ನೊಳಗೊಂಡ ಬಡ ದೇಶ ಅಂತ ಇಡೀ ಜಗತ್ತು ಕರೀತಾ ಇದೆ. ಒಂದು ರೀತಿ ನೋವಾಗುತ್ತೆ ಇದನ್ನು ಹೇಳಿಸ್ಕೊಳ್ಳೋಕ್ಕೆ. ಕೆಲವರು ಅತ್ಯಂತ ಶ್ರೀಮಂತರು, ಕೆಲವರು ಬಡವರು, ಕೆಲವರು ಅತ್ಯಂತ ಬಡವರು, ಕೆಲವರು ಕಡು ಬಡವರು. ಹಾಗೆ ಸಾಮಾಜಿಕ ಏಣಿ ಶ್ರೇಣಿಯಲ್ಲಿ ಕೆಲವರು ತುಂಬ ಶ್ರೇಷ್ಠ ಜಾತಿಗಳು, ಕೆಲವರು ಅರ್ಧ ಶ್ರೇಷ್ಠರು ಅಥವಾ ಮಧ್ಯಮ ಶ್ರೇಷ್ಠರು, ಕೆಲವರು ಕೆಳವರ್ಗದವರು, ಕೆಲವರು ಇನ್ನೂ ಕೆಳವರ್ಗದವರು. ಈ ಎರಡೂ ಏಣಿ ಶ್ರೇಣಿ ಅಂದರೆ ಸಾಮಾಜಿಕ ಅಸಮಾನತೆ ಮತ್ತು ಆರ್ಥಿಕ ಅಸಮಾನತೆ ಇದೆಯಲ್ಲ, ಇದು ಪ್ರತಿನಿತ್ಯ ನಾವು ಅನುಭವಿಸ್ತಾ ಇರ್ತಕ್ಕಂಥ ಅಸಮಾನತೆಗಳು. ಜಾತಿ ವ್ಯವಸ್ಥೆಗೂ ಅಸ್ಪೃಶ್ಯತೆಗೂ ಡಿಫರೆನ್ಸ್ ಏನು ಸರ್ ಅಂದರೆ, ನಿಮಗೆ ಗೊತ್ತಿದೆ, ಜಾತಿ ವ್ಯವಸ್ಥೆ ಪ್ರತಿಯೊಬ್ಬನೂ ಅನುಭವಿಸ್ತಾ ಇದ್ದಾನೆ, ಅಸ್ಪೃಶ್ಯತೆಯನ್ನು ಅಸ್ಪೃಶ್ಯರು ಮಾತ್ರ ಅನುಭವಿಸ್ತಾ ಇದ್ದಾರೆ. ಕೆಲವ್ರನ್ನ ಮುಟ್ಟಿಸ್ಕೊಳ್ಳೇಬಾರ್ದು, ಕೆಲವ್ರನ್ನ ನೋಡಲೇಬಾರ್ದು, ಅನ್ಸಿಯಬಲ್ಸ್, ಅನ್ಟಚಬಲ್ಸ್. ಕೆಲವ್ರನ್ನ ಮದುವೆ ಆಗಬಾರ್ದು, ಕೆಲವ್ರ ಜೊತೆ ಊಟನೇ ಮಾಡಬಾರ್ದು, ಕೆಲವ್ರ ಜೊತೆ ಸ್ನೇಹನೂ ಮಾಡಬಾರ್ದು. ಈ ರೀತಿಯ ಒಂದು ನೇರವಾದಂತಹ ಜಾತಿ ವ್ಯವಸ್ಥೆಯ ಕರಾಳ ಸ್ಪರ್ಶ ಅಸ್ಪೃಶ್ಯತೆ. ಈ ಎರಡೂ ಕೂಡ ಭಾರತ ದೇಶಕ್ಕೆ ಶಾಪ. ಮತ್ತು ಇದು ಆರಂಭವಾಗಿ 2,500 ವರ್ಷಗಳಾಗಿದೆ. ಇದರಿಂದ ಏನೂ ಪ್ರಯೋಜನ ಆಗಿಲ್ಲ. ಭಾರತ ಉದ್ಧಾರ ಆಗಿಲ್ಲ, ಭಾರತೀಯರು ಉದ್ಧಾರ ಆಗಿಲ್ಲ, ಅಥವಾ ಭಾರತ ದೇಶ ಈ ಕಾರಣಕ್ಕೆ ಜಗತ್ತಿನಾದ್ಯಂತ ಒಳ್ಳೆಯ ಹೆಸರು ಮಾಡಿಲ್ಲ. ಆದರೂ ಕೂಡ ಇದು ಬೇರೆಯವ್ರು ಕೊಂಡಿದೆ. ಇವತ್ತಿನ ಎಜುಕೇಟೆಡ್ಸ್ಗಳ ಒಳಗಡೆನೂ ಕೂಡ ಹಳ್ಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಎಲ್ಲರ ಒಳಗಡೆನೂ ಕೂಡ ಈ ಜಾತಿ ವ್ಯವಸ್ಥೆ ಇರೋದೇ. ಇಷ್ಟು ಕೋಟಿ ಜನಸಂಖ್ಯೆ ಇದ್ದರೂ ಕೂಡ ನಾವು ಇನ್ನೂ ಕೂಡ ಭಾರತವನ್ನು ಮುಂದುವರಿದ ದೇಶ ಅಂತ ಹೇಳಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸ್ಟಿಲ್ ಇಂಡಿಯಾ ಈಸ್ ಡೆವಲಪಿಂಗ್ ಕಂಟ್ರಿ.
ವೈ, ಯಾಕೆ ಇಂಡಿಯಾ ಡೆವಲಪ್ಡ್ ಕಂಟ್ರಿ ಅಲ್ಲ? ಏನು ಸಮಸ್ಯೆ ಇದೆ ಈ ದೇಶ ಡೆವಲಪ್ಡ್ ಕಂಟ್ರಿ ಅಂತ ಕರೆಸ್ಕೊಳ್ಳೋಕ್ಕೆ? ಇದು ಅವಮಾನ ಮತ್ತು ಅಪಹಾಸ್ಯ ಎರಡೂ ಆಗುತ್ತೆ. ನಾನು ಪದವಿ ಮಾಡುವಾಗಲೂ ಕೂಡ ನನ್ನ ಸಿಲೆಬಸ್ಸಲ್ಲಿ ಭಾರತ ಪ್ರಗತಿಶೀಲ ರಾಷ್ಟ್ರ ಅಂತ ಓದಿದ್ದೆ. ಈಗ ಜನ್ಸಿಗಳು ನೀವು ಹೇಳಬೇಕು, ನಿಮ್ಮ ಸಿಲೆಬಸ್ಸಲ್ಲೂ ಕೂಡ ಅದೇ ಇದೆ, ಒಪ್ಕೋತೀರಾ? ನನ್ನ ಹಿಂದಿನ ತಲೆಮಾರು ಓದುವಾಗಲೂ ಕೂಡ ಭಾರತ ಪ್ರಗತಿಶೀಲ ದೇಶ ಅಂತ ಓದಿದೆ. 3-4 ತಲೆಮಾರು, ಇಷ್ಟು ತಲೆಮಾರು ಬಂದ್ರೂ ಇಂಡಿಯಾ ಈಸ್ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ. ವೈ? ನಿಜವಾದ ದೇಶಭಕ್ತಿ ಅಂದರೆ ಇದು. ನನ್ನ ದೇಶ ಇತರ ದೇಶಗಳ ಸಾಲಿನಲ್ಲಿ, ನನ್ನ ದೇಶವೂ ಕೂಡ ಭಾರತವು ಮುಂದುವರಿದ ದೇಶ ಅಂತ ಅನ್ನಿಸ್ಕೋಬೇಕಾದ್ರೆ ನಾನು ನೀವು ಏನು ಮಾಡಬೇಕು? ಇದಕ್ಕೆ ದೊಡ್ಡ ಅಡ್ಡಿ ಯಾವುದು? ಇದಕ್ಕೆ ದೊಡ್ಡ ಅಡ್ಡಿ ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ಮತ್ತು ಸಾಮಾಜಿಕ ಅಸಮಾನತೆಯಲ್ಲಿ ಇನ್ನೂ ದೊಡ್ಡ ರೋಗ ಧರ್ಮಗಳ ನಡುವಿನ ಅಸಹಿಷ್ಣುತೆ. ಭಾರತದಲ್ಲಿ ಎಲ್ಲ ಧರ್ಮಗಳು ಇದೆ, ಎಲ್ಲರೂ ಕೂಡ ಭಾರತೀಯರು. ಧರ್ಮ ಹೊರಗಡೆಯಿಂದ ಬಂದಿದೆ, ಆದರೆ ಅದನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯರು. ಇದು ಸಣ್ಣ ಡಿಫ್ರೆನ್ಸ್ ಇದೆ ಈ ದೇಶದಲ್ಲಿರ್ತಕ್ಕಂಥ ಬೇರೆ ಬೇರೆ ಧರ್ಮಗಳು, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ, ಬೌದ್ಧ, ಪಾರಸಿ, ಸಿಖ್, ಕೆಲವು ಈ ದೇಶದಲ್ಲೇ ಹುಟ್ಟಿರ್ತಕ್ಕಂಥ ಧರ್ಮಗಳು, ಕೆಲವು ಹೊರಗಡೆಯಿಂದ ಬಂದಿರತಕ್ಕಂಥ ಧರ್ಮಗಳು. ಹೊರಗಡೆಯಿಂದ ಧರ್ಮಗಳು ಮಾತ್ರ ಬಂದಿದೆ, ಆದರೆ ಅದನ್ನು ಅನುಸರಣೆ ಮಾಡ್ತಾ ಇರ್ತಕ್ಕಂಥವ್ರು ಭಾರತೀಯರೇ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯ ಮೊದಲ ಸಾಲು ವಿ ದ ಪೀಪಲ್ ಆಫ್ ಇಂಡಿಯಾ. ನಾವು ಭಾರತದ ಜನತೆಯಾದ ನಾವು, ಭಾರತದ ಹಿಂದೂಗಳಾದ ನಾವು, ಭಾರತದ ಕ್ರೈಸ್ತರಾದ ನಾವು, ಭಾರತದ ಮುಸ್ಲಿಮರಾದ ನಾವು, ಭಾರತದ OBC ಆದ ನಾವು, ಭಾರತದ ಮಹಿಳೆಯಾದ ನಾವು ಇಲ್ಲ. ವಿ ದ ಪೀಪಲ್ ಆಫ್ ಇಂಡಿಯಾ ಅಂದರೆ ಭಾರತದ ಒಳಗಡೆ ಇದ್ದೀವಿ ಅಂದರೆ ನಾವೆಲ್ಲರೂ ಭಾರತೀಯರು. ಎಲ್ಲರೂ ಭಾರತೀಯರೇ ತುಂಬಿರ್ತಕ್ಕಂಥ 140ರಿಂದ 150 ಕೋಟಿ ಜನ ಇದ್ದೀವಿ. ಇಷ್ಟು ಜನ ಎಜುಕೇಟೆಡ್ಸ್ ಇದ್ದೀವಿ, ಚಿಂತಕರಿದ್ದೀವಿ, ಹೋರಾಟಗಾರಿದ್ದೀವಿ, ಸೈಂಟಿಸ್ಟ್ಗಳಿದ್ದೀವಿ, ಇಷ್ಟು ಜನ ದೊಡ್ಡ ದೊಡ್ಡ ರಾಜಕಾರಣಿಗಳಿದ್ದೀವಿ. ಇಷ್ಟೆಲ್ಲವೂ ಇದ್ದಾಗ್ಯೂ ಕೂಡ ಇಂಡಿಯಾ ಈಸ್ ಸ್ಟಿಲ್ ಡೆವಲಪಿಂಗ್ ಕಂಟ್ರಿ, ನಾಟ್ ಡೆವಲಪ್ಡ್ ಕಂಟ್ರಿ. ಯಾಕೆ ಅಂದರೆ ನಮ್ಮ ಮೆದುಳಲ್ಲಿ ಹೊಕ್ಕಿರ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ಮತ್ತು ಧರ್ಮ ಅಸಹಿಷ್ಣುತೆ. ನಾವು ಇನ್ನೊಂದು ಧರ್ಮವನ್ನು ಸಹಿಸ್ಕೊಳ್ತಕ್ಕಂಥ, ಇನ್ನೊಂದು ಧರ್ಮೀಯರನ್ನು ಪ್ರೀತಿಸ್ತಕ್ಕಂಥ ಪರಿಸ್ಥಿತಿನಲ್ಲಿ ನಾವಿಲ್ಲ. ಈ ದೇಶದಲ್ಲಿ ಧರ್ಮಗಳ ನಡುವೆ ದ್ವೇಷ ಇದೆ, ಧರ್ಮಗಳ ನಡುವೆ ಒಂಥರ ಮೇಲು ಕೀಳು ತಾರತಮ್ಯ ಇದೆ. ಹಾಗಾಗಿ ಒಂದು ಧರ್ಮ ದ್ವೇಷ, ಕೋಮು ಭಾವನೆ ಒಂದು ಸಾಮಾಜಿಕ ಸಮಸ್ಯೆ, ಈ ದೇಶದ ಸಾಮಾಜಿಕ ಸಮಸ್ಯೆ. ಇನ್ನೊಂದು ಮಹಿಳೆ ಸ್ತ್ರೀ ಶೋಷಣೆ, ಲಿಂಗ ತಾರತಮ್ಯ, ಮನೆಯಿಂದ ಹಿಡ್ಕೊಂಡು ಬೀದಿಯಿಂದ ಹಿಡ್ಕೊಂಡು ಎಲ್ಲಿ ತನಕನೂ ಕೂಡ ಹೆಣ್ಣನ್ನು ಆ ಕಾಲಕ್ಕೆ, ಹಿಂದಿನ ಕಾಲಕ್ಕೆ ಹೇಗೆ ಸ್ತ್ರೀ ಸಮಾನಳಲ್ಲ ಅಂತಿತ್ತೋ, ಸಂವಿಧಾನ ಜಾರಿ ಆದ ಮೇಲೂ ಹೆಣ್ಣು ಕೂಡ ಗಂಡಿನಷ್ಟೇ ಅಥವಾ ಗಂಡನ್ನು ಮೀರಿದಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರೂ ಕೂಡ ಮತ್ತೆ ಎಲ್ಲರ ಮನಸ್ಸಲ್ಲಿ ಹೆಣ್ಣುಮಕ್ಕಳು ಅಂದರೆ ಕೀಳು, ಹೆಣ್ಮಕ್ಕಳು ಅಂದರೆ ಅಸಮರ್ಥರು, ಹೆಣ್ಮಕ್ಕಳು ಅಂದರೆ ಗಂಡಸರ ಸಮ ಅಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದು ಸಾಮಾಜಿಕ ಅಸಮಾನತೆಯಲ್ಲಿ ಅತಿ ದೊಡ್ಡ ರೋಗ ಆಗಿದೆ, ಅಥವಾ ಸಾಮಾಜಿಕ ಸಮಸ್ಯೆಯಲ್ಲಿ ಭಾಳ ಇಂಪಾರ್ಟೆಂಟ್ ಆದಂಥ ಸಾಮಾಜಿಕ ಸಮಸ್ಯೆ ಆಗಿದೆ. ಮತ್ತು ಭಾಷೆ ಕಾರಣಕ್ಕೆ, ಬಣ್ಣದ ಕಾರಣಕ್ಕೆ, ಆಹಾರದ ಕಾರಣಕ್ಕೆ ತಾರತಮ್ಯ ಮಾಡ್ತಾ ಇರತಕ್ಕಂಥ ಕೂಡ ಸಾಮಾಜಿಕ ತಾರತಮ್ಯ. ನಂದು ಇಂಥ ಭಾಷೆ, ಇವ್ರದ್ದು ಬೇರೆ ಭಾಷೆ. ಭಾರತೀಯರು ಅಂದಮೇಲೆ ನೂರಾರು ಭಾಷೆಗಳಿದೆ. ಅಕ್ಕಪಕ್ಕದ ಭಾಷೆಗಳನ್ನು ನಾವು ಅಕ್ಕ ತಂಗಿಯ ಭಾಷೆಗಳು ಅಂತ ಅನ್ಕೋಬೇಕು, ಅಣ್ಣ ತಮ್ಮಂದರ ಭಾಷೆಗಳು ಅಂತ ಅನ್ಕೋಬೇಕು. ಆದರೆ ಭಾಷೆ ಕಾರಣಕ್ಕೆ, ನಾವು ರಾಜ್ಯದ ಕಾರಣಕ್ಕೆ ಒಂದು ದ್ವೇಷ ಭಾವನೆಯನ್ನು ಇಟ್ಕೊಳ್ಳೋದು ಕೂಡ, ಲ್ಯಾಂಗ್ವೇಜ್ ಹೆಸರಲ್ಲಿ ನಾವು ಇನ್ನೊಬ್ಬರನ್ನ ತಾರತಮ್ಯ ಮಾಡ್ತಕ್ಕಂಥದ್ದು, ಕೀಳು ಭಾವನೆಯಿಂದ ನೋಡ್ತಕ್ಕಂಥದ್ದು ಅಥವಾ ಅನ್ಯರು ಅಂತ ಭಾವಿಸೋದು ಕೂಡ ಈ ದೇಶದ ಸಾಮಾಜಿಕ ಸಮಸ್ಯೆ. ಬಣ್ಣದ ಕಾರಣಕ್ಕೆ, ಭಾರತಕ್ಕೊಂದು ಬಣ್ಣ ಇಲ್ಲ, ಹಾಗೆ ನೋಡಿಕೊಂಡ್ರೆ ಭಾರತಕ್ಕೊಂದು ಬಣ್ಣ ಇದರದ್ದು ಕಪ್ಪು ಬಣ್ಣ. ಆದರೆ ಇಲ್ಲಿ ಕಪ್ಪು ವರ್ಣೀಯರನ್ನು ಒಂದು ರೀತಿ ಅಸಮಾನತೆಯಿಂದ ನೋಡ್ತಕ್ಕಂಥದ್ದು, ಅಸಹ್ಯವಾಗಿ ನೋಡ್ತಕ್ಕಂಥದ್ದು, ಹೆಣ್ಣಾಗಲಿ ಗಂಡಾಗಲಿ ಬಣ್ಣದ ಕಾರಣಕ್ಕೆ ತಾರತಮ್ಯ ಸಿಗ್ತಕ್ಕಂಥದ್ದು ಕೂಡ ಸಾಮಾಜಿಕ ಸಮಸ್ಯೆ. ಇನ್ನು ಆಹಾರ, ವೆಜ್ ಶ್ರೇಷ್ಠನೋ ನಾನ್ ವೆಜ್ ಶ್ರೇಷ್ಠನೋ, ಮಾಂಸಾಹಾರ ಶ್ರೇಷ್ಠನೋ ಸಸ್ಯಾಹಾರ ಶ್ರೇಷ್ಠನೋ, ಯಾವುದು ಶ್ರೇಷ್ಠ? ಎಲ್ಲವೂ ಆಹಾರ, ರೈಟ್? ಸೈಂಟಿಫಿಕಲಿ ಎಲ್ಲವೂ ಆಹಾರ. ಆದರೆ ಮಾಂಸಾಹಾರಿಗಳು ಸಸ್ಯಾಹಾರಿಗಳು ಅಂತಕ್ಕಂಥ ತಾರತಮ್ಯ ಕೂಡ ಸಾಮಾಜಿಕ ಅಸಮಾನತೆ ಅಥವಾ ಸಾಮಾಜಿಕ ಸಮಸ್ಯೆ. ಇನ್ನು ಸ್ಥಳದ ಕಾರಣಕ್ಕೆ ತಾರತಮ್ಯ, ನಾವು ನಾರ್ತ್ ಕರ್ನಾಟಕದವರು, ಇವರು ಸೌತ್ ಕರ್ನಾಟಕದವರು, ನಾವು ನಾರ್ತ್ ಇಂಡಿಯನ್ಸ್, ಇವರು ಸೌತ್ ಇಂಡಿಯನ್ಸು, ಇವರು ಈಸ್ಟು, ಇವರು ವೆಸ್ಟು. ಇದೆಲ್ಲವೂ ಸಂವಿಧಾನದ ಆರ್ಟಿಕಲ್ ನಂಬರ್ 15ಕ್ಕೆ ವಿರುದ್ಧ. ನಾನು ಏನೇನು ಹೇಳ್ತಾ ಇದ್ದೀನಿ, ನಾನು ಸಂವಿಧಾನದ ಪರಿಹಾರದ ಮಾರ್ಗಕ್ಕೆ ಕನೆಕ್ಟ್ ಮಾಡುವಾಗ ಹೇಳ್ತೀನಿ. ಈ ದೇಶದ ಯಾವುದೇ ಒಬ್ಬ ಭಾರತೀಯ ಪ್ರಜೆಯನ್ನು ಜಾತಿಯ ಕಾರಣಕ್ಕೆ, ಧರ್ಮದ ಕಾರಣಕ್ಕೆ, ಲಿಂಗದ ಕಾರಣಕ್ಕೆ, ಹುಟ್ಟಿದ ಸ್ಥಳದ ಕಾರಣಕ್ಕೆ ತಾರತಮ್ಯವನ್ನು ಎಸಗಬಾರ್ದು.
ಇದು ಸಂವಿಧಾನ ಹೇಳ್ತಕ್ಕಂಥದ್ದು. ಇದು ನಮ್ಮ ಮೂಲಭೂತ ಹಕ್ಕು ಮತ್ತು ಇದನ್ನು ಪ್ರತಿಯೊಬ್ಬರೂ ಅನುಸರಣೆ ಮಾಡಬೇಕು. ಶಾಸಕಾಂಗದಲ್ಲಿರೋರು, ಕಾರ್ಯಾಂಗದಲ್ಲಿರೋರು, ನ್ಯಾಯಾಂಗದಲ್ಲಿರೋರು ಮತ್ತು ಸಾರ್ವಜನಿಕರೆಲ್ಲರೂ ಕೂಡ ಇದನ್ನು ಕಡ್ಡಾಯವಾಗಿ ಮಾಡಬೇಕು. ಸಂವಿಧಾನ ಅನ್ನೋದು ಸಲಹೆ ಕೊಡುವ ಪುಸ್ತಕ ಅಲ್ಲ, ಮಾರ್ಗದರ್ಶನ ಕೊಡುವ ಪುಸ್ತಕ ಅಲ್ಲ, ಅದು ಕಡ್ಡಾಯ. ಅದು ಭಾರತಕ್ಕೆ ಒಂದು ಸಂವಿಧಾನ ಇದೆ ಅಂತ ಹೇಳಿದ್ರೆ ಅದು ಕಾನೂನದು. ಅದನ್ನು ಪ್ರತಿಯೊಬ್ಬರೂ ಅನುಸರಣೆ ಮಾಡೋದಾಗಿದ್ದರೆ ಈ ದೇಶ ಎಲ್ಲೋ ಮೇಲೆ ಹೋಗಬೇಕಾಗಿರ್ತಿತ್ತು. ಮೇಲೆ ಹೋಗಬೇಕು ಅನ್ನೋದು ನಿಮ್ಮೆಲ್ಲರ ಆಶಯ ಆಗಿದೆ. ಮತ್ತು ಮೂಢನಂಬಿಕೆಗಳು ಇರ್ತಕ್ಕಂಥದ್ದು ಸತ್ಯ ಮತ್ತು ಅಸತ್ಯ ಮಾತ್ರ. ಸತ್ಯಕ್ಕೂ ನಂಬಿಕೆಗೂ ತುಂಬ ಡಿಫ್ರೆನ್ಸ್ ಇದೆ. ನಂಬಿಕೆ ಅನ್ನೋ ಹೆಸರಲ್ಲಿ ಭಾರತ ದೇಶದ ಕೋಟ್ಯಾಂತರ ಜನರನ್ನು, ನಾನು ಒಂದು ಧರ್ಮದ ಬಗ್ಗೆ ಮಾತಾಡಲ್ಲ, ಯಾವುದೇ ಧರ್ಮ ಆಗಿರಲಿ, ನಿಸರ್ಗ ಸಹಜವಾದ ಮನುಷ್ಯನ ಅನುಭವಕ್ಕೆ ಮೀರಿದಂಥ ಕೆಲವು ವಿಚಾರಗಳನ್ನು ನಂಬಿಕೆ ಅಂತಕ್ಕಂಥ ಹೆಸರಲ್ಲಿ ಎಕ್ಸ್ಪ್ಲಾಯಿಟೇಷನ್ ಮಾಡಲಾಗ್ತಾ ಇದೆ. ಮೂಢನಂಬಿಕೆ ಅಂತಕ್ಕಂಥ ಹೆಸರಲ್ಲಿ ನಮ್ಮನ್ನು ನಾವು ಕಾಲೇಜಿನಲ್ಲಿ ಓದುವ ವಿಜ್ಞಾನವೇ ಬೇರೆ, ಮನೆಯಲ್ಲಿ ಅನುಸರಣೆ ಮಾಡ್ತಕ್ಕಂಥ ಅಜ್ಞಾನವೇ ಬೇರೆ. ಕಾಲೇಜಿನಲ್ಲಿ ಲ್ಯಾಬಲ್ಲಿ ಇರ್ತೀವಿ, ಸೈನ್ಸ್ ಓದ್ತೀವಿ, ಪೊಲಿಟಿಕಲ್ ಸೈನ್ಸ್. ಆ್ಯಕ್ಚುಲಿ ಈ ಶಾಸ್ತ್ರ ಅಂತ ಬಂದುಬಿಟ್ಟಿದೆ. ನಾನು ಈ ವೇದಿಕೆಯನ್ನು ಬಳಸ್ಕೊತೀನಿ ಅದನ್ನು ಹೇಳೋಕ್ಕೆ. ಪೊಲಿಟಿಕಲ್ ಸೈನ್ಸ್ ಅಂದ್ರೇನು? ರಾಜಕೀಯ ಶಾಸ್ತ್ರನ, ವಿಜ್ಞಾನನ? ಸೈನ್ಸ್ ಅಂದ್ರೇನು? ವಿಜ್ಞಾನ ತಾನೆ. ಪೊಲಿಟಿಕಲ್ ಸೈನ್ಸ್, ಈಗ ಬಯಾಲಜಿ ಜೀವ ವಿಜ್ಞಾನ, ರಾಸಾಯನ ವಿಜ್ಞಾನ. ವಿಜ್ಞಾನ ಅಂತ ಇದ್ದಿದ್ರೆ ಬಹುಶಃ ನಮ್ಮ ಆಲೋಚನೆ ಚೇಂಜ್ ಆಗ್ತಿತ್ತೇನೋ. ಸೈನ್ಸ್ ಸ್ಟೂಡೆಂಟ್ಸು, ಕಾಮರ್ಸ್ ಸ್ಟೂಡೆಂಟ್ಸು, ಅದಕ್ಕೆ ನಾನು ಆಗಲೇ ನಿಮ್ಮನ್ನು ಕೇಳಿದ್ದು. ಸಾಮಾಜಿಕ ವಿಜ್ಞಾನ, ರಾಜಕೀಯ ವಿಜ್ಞಾನ, ಗಣಕ ವಿಜ್ಞಾನ ಎಲ್ಲವೂ ಕೂಡ ವಿಜ್ಞಾನವೇ. ಆದರೆ ಮನೆಗೆ ಹೋಗ್ತಿದ್ದಂಗೆ ನಮಗೆ ಅಜ್ಞಾನವನ್ನು ಬೋಧಿಸಲಾಗುತ್ತೆ ಇನ್ ದ ನೇಮ್ ಆಫ್ ನಂಬಿಕೆ. ಇದು ನಂಬಿಕೆ. ಇದು ನಂಬಿಕೆಗೂ ಸತ್ಯಗೂ ಡಿಫ್ರೆನ್ಸ್ ಇದೆ. ಸಾಮಾಜಿಕ ಅಸಮಾನತೆಯಲ್ಲಿ ಈ ಮೂಢನಂಬಿಕೆಗಳು ಕೂಡ ಭಾರತವನ್ನು ಹಿಂದೆ ತೆಗೆದುಕೊಂಡು ಹೋಗಲಿಕ್ಕೆ ಒಂದು ಭಾಳ ಪ್ರಮುಖವಾದಂಥ ಕಾರಣ ಆಗಿದೆ. ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಬೇಕು ನಾವು. ಯಾಕೆಂದರೆ ಇದನ್ನು ಪ್ರತಿಯೊಬ್ಬರು ಅನುಭವಿಸ್ತಾ ಇದ್ದೀವಿ. ಜಾತಿ, ಧರ್ಮ, ಅಸ್ಪೃಶ್ಯತೆ, ಸ್ತ್ರೀ ಶೋಷಣೆ ಇದೆಲ್ಲವನ್ನು ಕೂಡ ಪ್ರತಿಯೊಬ್ಬರು ಕೂಡ ಅನುಭವಿಸ್ತಾ ಇದ್ದೀವಿ. ಇನ್ನು ಆರ್ಥಿಕ ಸಮಸ್ಯೆ ಇದೆ. ನಾನು ಆಗಲೇ ಹೇಳಿದಾಗೆ ಆರ್ಥಿಕ ಸಮಸ್ಯೆ ಅಂತಿದ್ದಂಗೆ ಆ ಪದವೇ ತುಂಬ ಜನಕ್ಕೆ ಪರಿಚಯ ಇರಲ್ಲ. ಆರ್ಥಿಕ ಸಮಸ್ಯೆ ಅಂದರೆ ಗೊತ್ತಿಲ್ಲ, ಎಲ್ಲರೂ ಎಕನಾಮಿಕ್ಸನ್ನು ಓದಲ್ಲ. ಆರ್ಥಿಕ ಸಮಸ್ಯೆ ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂಥ, ಬಡತನಕ್ಕೆ ಸಂಬಂಧಪಟ್ಟಂಥ ವಿಚಾರ ಇದು. ಭಾರತ ದೇಶದ ಅತ್ಯಂತ ದೊಡ್ಡ ರೋಗ, ಅತ್ಯಂತ ದೊಡ್ಡ ಸಮಸ್ಯೆ ಬಡತನ. ಒಪ್ಕೋತೀರಾ? ಪ್ರತಿಯೊಬ್ಬರೂ ಕೂಡ ಅವರವರ ಹಂತಕ್ಕೆ ಬಡತನವನ್ನು ಅನುಭವಿಸ್ತಾ ಇದ್ದೀವಿ ನಾವು. ಇದು ಹೋಗಬೇಕಿದು. ಭಾರತದಲ್ಲಿ ಎಲ್ಲ ರೀತಿ ಸಂಪತ್ತು ಇದೆ. ಮಾನವ ಸಂಪತ್ತಿದೆ, ಖನಿಜ ಸಂಪತ್ತಿದೆ, ಜಲ ಸಂಪತ್ತಿದೆ, ಅರಣ್ಯ ಸಂಪತ್ತಿದೆ. ಎಲ್ಲ ಸಂಪತ್ತುಗಳು ಇದ್ದಾಗ್ಯೂ ಕೂಡ ಆ ಸಂಪತ್ತಿನ ಸಮಾನವಾದಂಥ ಹಂಚಿಕೆ ಭಾರತ ದೇಶದಲ್ಲಿ ಆಗಿಲ್ಲ. ಕೆಲವರು ಮಾತ್ರ ಬೇಲಿ ಹಾಕ್ಕೊಂಡಿದ್ದಾರೆ, ಕೆಲವರು ಮಾತ್ರ ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ, ಕೆಲವರು ಮಾತ್ರ ಈ ದೇಶದ ಸಂಪತ್ತನ್ನು ಶೇಖರಣೆ ಮಾಡಿಟ್ಕೊಂಡಿದ್ದಾರೆ. ಅದು ಸಂವಿಧಾನಕ್ಕೆ ವಿರುದ್ಧವಾದದ್ದು. ಈ ದೇಶದ ಸಂಪತ್ತು ಸಾರ್ವಜನಿಕ ಸಂಪತ್ತು, ಅದು ಭೌತಿಕವಾದಂಥ ಸಂಪತ್ತು, ದೇಶದ ಸಂಪತ್ತು. ದೇಶ ಅಂದರೆ ಯಾರು? ಜನರ ಸಂಪತ್ತು. ದೇಶದ ಸಂಪತ್ತು ದೇಶದ ಜನರಿಗೆ ಸಮಾನವಾಗಿ ಹಂಚಿಕೆ ಆಗದೇ ಇರೋದ್ರಿಂದ ಬಡತನ ಅನ್ನೋದು ಸ್ವತಂತ್ರ ಪೂರ್ವಕ್ಕೂ ಇತ್ತು, ಸ್ವತಂತ್ರದ ನಂತರವೂ ಇತ್ತು, ಈಗಲೂ ಕೂಡ ಈ ದೇಶದ ಜನ ಅತ್ಯಂತ ಕಡು ಬಡತನದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ಬಡತನ, ಭೂಹೀನತೆ. ಭೂಮಿ ಅನ್ನೋದು ಒಂದು ರಾಷ್ಟ್ರೀಯ ಸಂಪತ್ತು, ಅದು ಎಲ್ಲರಿಗೂ ಸಮಾನವಾದಂಥ ಹಂಚಿಕೆ ಆಗಬೇಕಾಗಿತ್ತು. ಅದಾಗಿಲ್ಲ. ಸಂವಿಧಾನ ಅದನ್ನು ಹೇಳುತ್ತೆ. ಭೂಹೀನತೆ ಹೋದರೆ ಪ್ರತಿಯೊಬ್ಬರೂ ಕೂಡ ಭೂಮಿಯನ್ನು ಹೊಂದುವಂಥ ವ್ಯಕ್ತಿಗಳಾದರೆ ಇಂತಿಷ್ಟು ಅಂತ ಖಂಡಿತವಾಗ್ಲೂ ಬಡತನ ಹೋಗುತ್ತೆ. ಅದಕ್ಕೂ ಕೂಡ ಸಾಂವಿಧಾನಿಕವಾದಂಥ ಮಾರ್ಗ ಇದೆ. ನಿರುದ್ಯೋಗ ನಿಮಗಂತೂ ಭಾಳ ಹತ್ತಿರಕ್ಕೆ ಕಣ್ಣಿಗೆ ಕಾಣಿಸುವಂಥ ಸಮಸ್ಯೆ. ನಿಮ್ಮ ಹಿಂದಿನ ಬ್ಯಾಚ್ ನೋಡ್ತಿದ್ದಂಗೆ ನಿಮಗೆ ಭಯ ಶುರು ಆಗುತ್ತೆ. ನಿಮ್ಮ ಮುಂದಿನ ಭವಿಷ್ಯದ ವಿದ್ಯಾರ್ಥಿಗಳು ನೋಡ್ತಿದ್ದಂಗೆ ನಿಮ್ಮೊಳಗಡೆ ಹತಾಶೆ ಬರುತ್ತೆ. ಅಯ್ಯೋ, ಹಿಂದಿನ ಬ್ಯಾಚ್ ಅವ್ರಿಗೆ ಜಾಬ್ ಇಲ್ಲ, ಇನ್ನು ನನ್ನ ಕತೆ ಏನು? ಅಯ್ಯೋ, ಇವರು ನಮ್ಮ ಜೂನಿಯರ್ಸ್ ಇದ್ದಾರೆ, ಇವ್ರ ಪಾಪ ಓದಕ್ಕೆ ಬಂದಿದ್ದಾರೆ, ಇವ್ರ ಕತೆ ಏನು? ಎಲ್ಲಿಂದ ಎಂದಕ್ಕೆ ತಿರುಗಿ ನೋಡಿದ್ರು ಕೂಡ ಒಂದು ಸರ್ಕಾರಿ ಉದ್ಯೋಗ ಸಿಗೋದಾಗಲಿ, ಖಾಸಗಿಯಲ್ಲಿ ಒಂದು ಘನತೆಯ ಉದ್ಯೋಗ ಸಿಗೋದಾಗಲಿ ಅಷ್ಟು ಸುಲಭಕ್ಕಿಲ್ಲ. ನಿರುದ್ಯೋಗ ಸಮಸ್ಯೆ ಭಾರತದ, ಇದು ಜಾತಿ ಮೀರಿದ ಸಮಸ್ಯೆ, ಇದು ಧರ್ಮ ಮೀರಿದ ಸಮಸ್ಯೆ, ಇದು ಭಾಷೆ ಮೀರಿದ ಸಮಸ್ಯೆ. ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಂದು ಜಾಗದಲ್ಲೂ ನಿರುದ್ಯೋಗ ಇದೆ. ಇದಕ್ಕೂ ಕೂಡ ಸಂವಿಧಾನಾತ್ಮಕವಾಗಿ ಪರಿಹಾರ ಖಂಡಿತ ಇದೆ. ಇನ್ನು ಬೆಲೆ ಏರಿಕೆ ಮತ್ತು ರೈತರ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆ. ರೈತರ ಸಮಸ್ಯೆಗಳು ಅಂತ ಬಂದಾಗ ಒಂದು ಕೈಗಾರಿಕೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಸ್ತುವಿನ ಬೆಲೆಯನ್ನು ಯಾರು ನಿಗದಿ ಮಾಡ್ತಾರೆ? ಖಾಸಗಿ ಕ್ಷೇತ್ರದಲ್ಲಿ ಒಂದು ಕೈಗಾರಿಕೆ, ಒಂದು ಪೆನ್ ಇದೆ ಈಗ ನನ್ನ ಕೈಯಲ್ಲಿ, ಈ ಪೆನ್ನಿನ ಬೆಲೆಯನ್ನು ಯಾರು ನಿಗದಿ ಮಾಡೋದು? ಯಾರು ನಿಗದಿ ಮಾಡ್ತಾರೆ? ಈ ಪೆನ್ನನ್ನು
ತಯಾರು ಮಾಡುವಂತಹ ಮಾಲೀಕ ನಿರ್ಧಾರ ಮಾಡ್ತಾನೆ. ಆದರೆ ಈ ದೇಶದಲ್ಲಿ ರೈತರು ತಾವು ಬೆಳೆದ ಬೆಳೆಗೆ ತಾವೇ ಬೆಲೆಯನ್ನು ನಿರ್ಧರಿಸುವಂಥ ಅವಕಾಶ ಸಿಕ್ಕಿಲ್ಲ. ರೈತರ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದು ಕೂಡ ಸಾಮಾಜಿಕವಾಗಿ ಆರ್ಥಿಕವಾಗಿ ಈ ದೇಶ ಹಿಂದುಳಿದಿರೋದಕ್ಕೆ ಕಾರಣ ಆಗ್ತಾ ಇದೆ. ಮತ್ತು ಬಡವರು ತೆಗೆದುಕೊಳ್ತಕ್ಕಂಥ ವಸ್ತುಗಳ ಬೆಲೆ ಗಗನಕ್ಕೇರ್ತಾ ಇದೆ. ಇದು ಕೂಡ ಆರ್ಥಿಕ ಸಮಸ್ಯೆ, ಒಂದಕ್ಕೊಂದಕ್ಕೆ ಕನೆಕ್ಷನ್ ಇದೆ. ಮತ್ತು ಮೀಸಲಾತಿ, ಈ ಮೀಸಲಾತಿ ಬಡತನ ನಿರ್ಮೂಲನೆ ಮಾಡುವ ಕಾರ್ಯಕ್ರಮವೋ ಜಾತಿ ಆಧಾರಿತವಾಗಿ ಆಗಿರಬೇಕು, ಬಡತನ ಆಧಾರಿತವಾಗಿ ಆಗಿರಬೇಕು, ಪ್ರಸ್ತುತದಲ್ಲಿ ಅದೊಂದು ಚರ್ಚೆ ನಡೀತಾ ಇದೆ. ಅದರ ಬಗ್ಗೆ ಕೂಡ ಖಂಡಿತ ನಾವು ಮಾತಾಡೋಣ. ಮತ್ತು ಬಹಳ ಮುಖ್ಯವಾಗಿ ಈ ದೇಶದಲ್ಲಿ ಖಾಸಗೀಕರಣ ಆಗಿರೋದ್ರಿಂದ ಮೀಸಲಾತಿಗೆ ಬೆಲೆನೇ ಹೊರಟೋಗಿದೆ. ಮೀಸಲಾತಿಗೆ ಅರ್ಥನೇ ಇಲ್ಲ. ಮೀಸಲಾತಿ ಎಲ್ಲಿಗೆ ಅಪ್ಲೈ ಆಗುತ್ತೆ? ಕೇವಲ ಸರ್ಕಾರಿ ಕ್ಷೇತ್ರಗಳಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಎಷ್ಟು % ಕ್ರಿಯೇಟ್ ಆಗ್ತಾ ಇದೆ ಅಂದರೆ, ಒಂದು ಜಾಬ್ ಮಾರ್ಕೆಟಲ್ಲಿ 98% ಖಾಸಗೀಕರಣ ಆಗಿದೆ. ಇವತ್ತು ಕೇವಲ 2% ಮಾತ್ರ ಗೌರ್ಮೆಂಟ್ ಜಾಬ್ ಕ್ರಿಯೇಟ್ ಆಗ್ತಾ ಇರೋದು. ಆ 2% ಒಳಗಡೆ 50% ಜನರಲ್ಲು, 27% OBC, 18% SC ST, ಬರೀ 2%ಗೆ. ಇನ್ನು 98%ಅಲ್ಲಿ ಖಾಸಗೀಕರಣ ಆಗಿದೆ, ಇಲ್ಲಿ ಯಾವುದೂ ಮೀಸಲಾತಿ ಇಲ್ಲ. ನಿಜನ? ಆ ಥರದ್ದು ನೂರಾರು ಕ್ಷೇತ್ರಗಳಿದೆ. ಸೊ ಎಲ್ಲವೂ ಕೂಡ ಈ ದೇಶದ ಬಡತನ ಹಾಗೇ ಇರಲಿಕ್ಕೆ ಕಾರಣ ಆಗಿದೆ. ಇನ್ನೂ ದೊಡ್ಡ ಸಮಸ್ಯೆ ಅಂತ ಕೆಲವರು ಮಾತಾಡೋದು ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ ಅಂತ ಅನಿಸಿದೆ ನಿಮಗೆ? ಅನಿಸಿದೆಯಾ? ಭ್ರಷ್ಟಾಚಾರ ದೊಡ್ಡ ಸಮಸ್ಯೆ ಅನಿಸಿದೆಯಾ? ಭ್ರಷ್ಟಾಚಾರವನ್ನು ನಾವು ಎಲ್ಲಿಂದ ನೋಡ್ತೀವಿ? ಎಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು? ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಪ್ರಕಾರ ಭ್ರಷ್ಟಾಚಾರದ ಮೂಲ ಚುನಾವಣೆಯಲ್ಲಿ ಜನರಿಗೆ ಹಣವನ್ನು ಕೊಟ್ಟು ಮತವನ್ನು ಖರೀದಿ ಮಾಡೋದು, ಅಲ್ಲಿಂದ ಶುರು ಆಗುತ್ತೆ ಭ್ರಷ್ಟಾಚಾರ. ನಮ್ಗೆ ಭ್ರಷ್ಟಾಚಾರ ಅಂದರೆ ಸರ್ಕಾರಿ ಕಚೇರಿಗಳು ಕಾಣಿಸುತ್ತೆ, ಭ್ರಷ್ಟಾಚಾರ ಅಂದರೆ ಬೇರೆ ಬೇರೆ ಕಡೆ ಕಾಣಿಸುತ್ತೆ. ಆ ಎಲ್ಲ ಭ್ರಷ್ಟಾಚಾರಗಳ ಮೂಲ ಯಾವುದು ಅಂದರೆ, ಒಂದು ಸಾಂವಿಧಾನಿಕವಾದಂಥ ಹಕ್ಕನ್ನು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್, ಓಟು ಅಂತಕ್ಕಂಥದ್ದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಓಟು ಅಂತಕ್ಕಂಥ ಹಕ್ಕನ್ನು 1930, 31, 32ರಲ್ಲಿ ದುಂಡುಮೇಜಿನ ಸಭೆಯಲ್ಲಿ ಹೋರಾಟ ಮಾಡಿ ಬ್ರಿಟಿಷರ ವಿರುದ್ಧ ಈ ದೇಶದ ಪ್ರತಿಯೊಂದು ಸಮುದಾಯಕ್ಕೂ ಓಟಿನ ಹಕ್ಕನ್ನು ಕೊಡಿಸ್ಕೊಡ್ತಾರೆ. ಅಲ್ಲಿ ತನಕ ಎಲ್ರಿಗೂ ಓಟಿನ ಹಕ್ಕಿರಲಿಲ್ಲ. ಹೆಣ್ಣುಮಕ್ಳಿಗಂತೂ ಓಟಿನ ಹಕ್ಕೇ ಇರಲಿಲ್ಲ. ಯಾವ ಸಮುದಾಯದ ಹೆಣ್ಣುಮಕ್ಳಿಗೂ ಓಟ್ ಮಾಡೋ ಹಕ್ಕಿರಲಿಲ್ಲ. ಮಹಿಳೆಗೆ ಓಟು ಮಾಡುವ ಹಕ್ಕು ಮತ್ತು ಪ್ರತಿಯೊಂದು ಸಮುದಾಯಕ್ಕೂ ಓಟು ಮಾಡುವ ಹಕ್ಕನ್ನು ಕೊಡಿಸ್ಕೊಟ್ಟದ್ದು ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಸಾವಿರಾರು ವರ್ಷಗಳಿಂದ ಇದೆ. ಅದನ್ನು ಸರಿ ಮಾಡಿಕೊಳ್ಳ್ರಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರು ಈ ದೇಶದ ಜನತೆಗೆ ಕೊಟ್ಟಂಥ ಓಟು ಅಂತಕ್ಕಂಥ ಅಸ್ತ್ರವನ್ನು, ಆ ಶಕ್ತಿಯನ್ನು ನಮ್ಮ ಇಚ್ಛೆಯಂತೆ ಓಟ್ ಹಾಕಲಿಕ್ಕೆ ಇನ್ನೂ ಕೂಡ ಈ ಸಿಸ್ಟಮ್ ಬಿಟ್ಟಿಲ್ಲ. ಅದನ್ನು ಖರೀದಿ ಮಾಡೋಕ್ಕೆ ಬರ್ತದೆ ಈ ಸಿಸ್ಟಮ್. ಮತ್ತು ಮಾರಾಟ ಮಾಡೋಕ್ಕೂ ಜನ ರೆಡಿ ಇದ್ದಾರೆ. ಅಂದರೆ ಓಟು ಅಂದ್ರೇನು? ರಾಜಕಾರಣಿಗಳು ಅಂದ್ಕೊಂಡಿರೋದು ಓಟು ಅಂದರೆ ಅದು ಖರೀದಿ ಮಾಡೋಕ್ಕಿರ್ತಕ್ಕಂಥ ವಸ್ತು ಅಂತ. ಜನ ಏನು ಅಂದ್ಕೊಂಡಿದ್ದಾರೆ? ಇದು ಮಾರಾಟ ಮಾಡೋಕ್ಕಿರ್ತಕ್ಕಂಥದ್ದು ಅಂತ ಅಂದ್ಕೊಂಡಿದ್ದಾರೆ. ಇದು ದೊಡ್ಡ ಸಮಸ್ಯೆ. ಭ್ರಷ್ಟಾಚಾರ ಆರಂಭ ಆಗ್ತಾ ಇರ್ತಕ್ಕಂಥದ್ದೇ ಓಟನ್ನು ಖರೀದಿ ಮಾಡುವ ಮನಸ್ಥಿತಿ ಮತ್ತು ಮಾರಾಟ ಮಾಡುವ ಮನಸ್ಥಿತಿ. ಅದು ಯಾವತ್ತು ನಿಲ್ಲುತ್ತದೋ ಎಲ್ಲ ಕಚೇರಿಗಳಲ್ಲೂ ಭ್ರಷ್ಟಾಚಾರ ನಿಂತು ಹೋಗುತ್ತೆ. ಸೊ ಹಾಗಾಗಿ ಈ ಸಾಂವಿಧಾನಿಕವಾದಂಥ ಮಾರ್ಗದ ಮೂಲಕ ಈ ಎಲ್ಲ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಒಂದೊಂದಾಗಿ ಹುಡುಕ್ತಾ ಹೋಗ್ಬೋದು. ಈ ನಾನು ಏನು ಹೇಳಿದೆ ಇದೆಲ್ಲವೂ ಕೂಡ ನಿಮಗೆ ನಿಜವಾಗ್ಲೂ ಪ್ರತಿದಿನ ಎಲ್ಲರೂ ಕೂಡ ಅನುಸರಣೆ ಎಲ್ಲರೂ ಕೂಡ ಅನುಭವಿಸ್ತಾ ಇರ್ತಕ್ಕಂಥ ಸಮಸ್ಯೆ ಅಂದಾಗ ಇದಕ್ಕೆ ರೆಮಿಡಿ ಇಲ್ವಾ ಸರ್? ಹಾಗಾದರೆ ಇದಕ್ಕೆ ರೆಮಿಡಿ ಇಲ್ವಾ? ನಾನು ಈ ಜವಾಬ್ದಾರಿಯನ್ನು ನಿಮ್ಮ ಹೆಗಲಿಗೆ ಹಾಕಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾಕೆ ಅಂತ ಹೇಳಿದರೆ, ಜೆನ್ಸಿಗಳು ನಮ್ಮೆಲ್ಲರಿಗಿಂತ ನೀವು ಈಗ ಅಡ್ವಾನ್ಸ್ಡ್ ಆಗಿದ್ದೀರಿ. ನಾವು 108 ಪುಸ್ತಕದಲ್ಲಿ ಹುಡುಕಬೇಕಾಗಿದ್ದಂಥ ಮಾಹಿತಿಯನ್ನು ಈಗ ನೀವು ಬೆರಳು ತುದಿಯಲ್ಲಿ ಹುಡುಕಲಿಕ್ಕೆ ಶಕ್ತಿ ಇದೆ. ನಾವು 10 ವರ್ಷಗಳ ಕಾಲ ರಿಸರ್ಚ್ ಮಾಡಬೇಕಾಗಿರೋದು ನೀವು 10 ದಿನಗಳಲ್ಲಿ ಸಂಶೋಧನೆ ಮಾಡಿ ತೋರಿಸ್ಬೋದು. ಅಂದರೆ ವೇಗವಾಗಿ ಭಾರತ ಬದಲಾಗಬೇಕಿದೆ. ಭಾರತ ಬದಲಾಗೋದು ಅಂದ್ರೇನು? ಡೆಮಾಕ್ರಸಿ ಅಂದ್ರೇನು ಅಂದರೆ, ಡೆಮಾಕ್ರಸಿ ಪ್ರಜಾಪ್ರಭುತ್ವ ನೆಲೆಗೊಳ್ತಕ್ಕಂಥದ್ದು ಏನು ಅಂದರೆ, ನಾವು ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್ ಅಂತ ಕೇಳಿಸ್ಕೊಂಡಿದ್ವಿ. ಅದು ಬೇರೆ ದೇಶದವರು ಕೊಟ್ಟಿರ್ತಕ್ಕಂಥ ಒಂದು ಡೆಫಿನೇಷನ್. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳ್ತಾರೆ ಅಂದರೆ, ಜನತೆಯ ಆರ್ಥಿಕ ಮತ್ತು ಸಾಮಾಜಿಕ ಬದುಕಿನಲ್ಲಿ ರಕ್ತರಹಿತವಾದಂಥ ಕ್ರಾಂತಿಕಾರಿ ಬದಲಾವಣೆ, ದಟ್ ಈಸ್ ಕಾಲ್ಡ್ ಡೆಮಾಕ್ರಸಿ. ಸಾಮಾಜಿಕ ಜೀವನದಲ್ಲಿ ಬದಲಾವಣೆ ಆಗಬೇಕು, ಆರ್ಥಿಕ ಜೀವನದಲ್ಲಿ ಬದಲಾವಣೆ ಆಗಬೇಕು. ಆ ಬದಲಾವಣೆನ ತರುವಾಗ ಇನ್ನೊಬ್ಬರ ಮನಸ್ಸಿಗೂ ನೋವು ಮಾಡಬಾರ್ದು, ಇನ್ನೊಬ್ಬರ ದೇಹಕ್ಕೂ ನೋವು ಮಾಡಬಾರ್ದು. ಅಲ್ಲಿ ಒಂದು ತೊಟ್ಟು ರಕ್ತವೂ ಚೆಲ್ಲಬಾರದು. ಒಂದು ತೊಟ್ಟು ರಕ್ತವೂ ಚೆಲ್ಲದೆ, ಅರ್ಥ ಆಗ್ತಾ ಇದೆಯಾ? ಒಂದು ರಕ್ತರಹಿತವಾದಂಥ ಕ್ರಾಂತಿಕಾರಿ ಬದಲಾವಣೆ ಇದೆಯಲ್ಲ, ಅದನ್ನು ಪ್ರಜಾಪ್ರಭುತ್ವ ಅಂತ ಕರೀತಾರೆ. ಅದೇ ಚುನಾವಣೆ ವ್ಯವಸ್ಥೆ. ಒಂದು ವ್ಯವಸ್ಥೆ ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ರಕ್ತವನ್ನು ಸುರಿಸ್ಬೇಕಾಗಿಲ್ಲ. ನಾವು ಸೈಲೆಂಟ್ ಓಟಿನ ಮೂಲಕ ಸಿಸ್ಟಮನ್ನೇ ಬದಲಾವಣೆ ಮಾಡುವಷ್ಟು ತಾಕತ್ತನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಜನತೆಗೆ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಳ್ತಕ್ಕಂಥ ರೀತಿ ನಮಗಿನ್ನೂ ಅರ್ಥ ಆಗಿಲ್ಲ. ನನಗೆ ಸಾಮಾಜಿಕ ಮತ್ತು ಆರ್ಥಿಕ ಸಮಸ್ಯೆ
ಮೂಲ ಎಲ್ಲಿದೆ ಅಂದರೆ ಅದು ರಾಜಕೀಯ ಸಮಸ್ಯೆ. ಇನ್ನು ಈ ದೇಶದ ಜನಕ್ಕೆ ರಾಜಕಾರಣ ಮಾಡೋದೇ ಗೊತ್ತಾಗಿಲ್ಲ. ರಾಜಕಾರಣವನ್ನು ರಾಜಕಾರಣಿಗಳು ಮಾಡ್ತಾ ಇದ್ದಾರೆ, ಬಟ್ ರಾಜಕಾರಣವನ್ನು ಜನ ಮಾಡಬೇಕು. ರಾಜಕಾರಣವನ್ನು ಜನ ಮಾಡೋದು ಅಂದ್ರೇನು? ಡೆಮಾಕ್ರಸಿ ದೇಶ ಇದು, ಸಂವಿಧಾನ ನಿಮ್ಮ ಕೈಲಿದೆ. ಇದು ಈ ಸಂವಿಧಾನವನ್ನು ಜಾರಿ ಮಾಡ್ತಕ್ಕಂಥ ಅವಕಾಶವನ್ನು ಕೊಡಬೇಕಾದಾಗ ಎಷ್ಟು ಜಾಗರೂಕವಾಗಿ ಕೊಡಬೇಕಲ್ವ? ಅರೆ ಎಲ್ಲ ಸಮಸ್ಯೆಗಳಿಗೂ ಸಂವಿಧಾನದಲ್ಲಿ ಏನು ರೆಮಿಡಿ ಇದೆ ಅಂತಂದಾಗ, ಈ ಸಂವಿಧಾನವನ್ನು ಜಾರಿ ಮಾಡೋ ಜಾಗಕ್ಕೆ ಯಾರನ್ನ ಕೂರಿಸ್ಬೇಕು ಅಂತಕ್ಕಂಥ ಪ್ರಜ್ಞೆ ಭಾರತೀಯರಿಗಿನ್ನೂ ಬಂದಿಲ್ಲ. ಹಾಗಾಗಿ ನಾವು 78 ವರ್ಷಗಳಿಂದ ಸ್ವತಂತ್ರ ಭಾರತದಲ್ಲಿದ್ದರೂ ಕೂಡ ನಮ್ಮ ತಾತನ ಕಾಲದ ಸಮಸ್ಯೆಗಳೇನಿತ್ತೋ ಇನ್ನೂ ಕೂಡ ನಾವು ಕೂಡ ಅದನ್ನು ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ, ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಏಕೆಂದರೆ ಇಲ್ಲಿ ಸಾಮಾಜಿಕ ಬದಲಾವಣೆ ಮತ್ತು ಆರ್ಥಿಕ ಬದಲಾವಣೆ ಮಾಡಬಹುದಾಗಿದ್ದಂಥ ರಾಜಕೀಯ ಬದಲಾವಣೆ ನಮಗಿನ್ನೂ ಅದರ ಅರ್ಥವೇ ಆಗಲಿಲ್ಲದಿರೋ ಕಾರಣಕ್ಕೆ ಇದು ಮುಂದುವರ್ಕೊಂಡು ಹೋಗ್ತಾ ಇದೆ ಸ್ನೇಹಿತರೆ. ಹಾಗಾಗಿ ಇದನ್ನು ಸಾಂವಿಧಾನಿಕ ಹಕ್ಕು ಹೇಗೆ ನಿವಾರಣೆ ಮಾಡಬಲ್ಲದು ಅಂದರೆ ಅನುಚ್ಛೇದ 14 ಸಮಾನತೆಯ ಹಕ್ಕು. ನಾನು ಹೇಳಿದ್ನಲ್ಲ ಆರಂಭದಲ್ಲಿ ಸಾಮಾಜಿಕ ಅಸಮಾನತೆ ಇದೆ ಅಂತ. ಸಮಾನತೆಯ ಹಕ್ಕಲ್ಲಿ ಜಾತಿ, ಧರ್ಮ, ಲಿಂಗ ಮತ್ತು ಹುಟ್ಟಿದ ಸ್ಥಳವನ್ನು ನೋಡಿ ತಾರತಮ್ಯವನ್ನು ಮಾಡುವಂತಿಲ್ಲ. ಆದರೆ ನಡೀತಾ ಇದೆಯೋ ಇಲ್ವೋ? ನಡೀತಾ ಇದೆ. ಅಂದರೆ ಸಂವಿಧಾನಕ್ಕೆ ವಿರುದ್ಧವಾಗಿ ಈ ಸಿಸ್ಟಮ್ ಹೋಗ್ತಾ ಇದೆ. ಆರ್ಟಿಕಲ್ ನಂಬರ್ 16 ಸಾರ್ವಜನಿಕ ಹುದ್ದೆಗಳ ಭರ್ತಿಯಲ್ಲಿ ಸಮಾನ ಅವಕಾಶ. ಮೀಸಲಾತಿ ಬಗ್ಗೆ ತುಂಬ ಜನಕ್ಕೆ ಮಿಸ್ಕನ್ಸೆಪ್ಷನ್ ಇದೆ. ಅಂದರೆ ಮೀಸಲಾತಿ ಬೇಕಾ ಬೇಡವಾ, ಇರಬೇಕಾ ಬೇಡವಾ? ಮೀಸಲಾತಿ ಅಂತಕ್ಕಂಥದ್ದು ಬಡತನ ನಿರ್ಮೂಲನೆಯ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅಸಮಾನತೆ ಸಾವಿರಾರು ವರ್ಷಗಳಿಂದ ಯಾರು ಜಾತಿಯ ಕಾರಣಕ್ಕೆ ಸಾವಿರಾರು ವರ್ಷಗಳಿಂದ ಅವಮಾನವನ್ನು ಅನುಭವಿಸಿದ್ರು, ಜಾತಿಯ ಕಾರಣಕ್ಕೆ ಸಾವಿರಾರು ವರ್ಷಗಳಿಂದ ಶಿಕ್ಷಣದಿಂದ ವಂಚಿತರಾಗಿದ್ದರು, ಅವರೆಲ್ರಿಗೂ ಸಮಾನವಾದ ಶಿಕ್ಷಣ, ಸಮಾನವಾದ ಪ್ರಾತಿನಿಧ್ಯ ಒಂದು ಘಟಕದಲ್ಲಿ ಪ್ರತಿಯೊಬ್ಬರು ಕೂಡ ಭಾಗವಹಿಸಲಿಕ್ಕೋಸ್ಕರ ಅದು ಮೀಸಲಾತಿಗೂ ಪ್ರಾತಿನಿಧ್ಯಕ್ಕೂ ಡಿಫ್ರೆನ್ಸ್ ಇದೆ. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥದ್ದು ಪ್ರಾತಿನಿಧ್ಯ ಅಂದರೆ ರೆಪ್ರೆಸೆಂಟೇಷನ್. ಒಂದು ಶಾಲೆಯಲ್ಲಿ ಎಲ್ಲ ಜಾತಿಯ, ಎಲ್ಲ ಧರ್ಮದ, ಎಲ್ಲ ಲಿಂಗದ, ಎಲ್ಲ ಊರಿನ ಶಿಕ್ಷಕರು ಇರಬೇಕು, ಎಲ್ರಿಗೂ ಅವಕಾಶ ಇರಬೇಕು, ಮತ್ತು ವಿದ್ಯಾರ್ಥಿಗಳು ಹಾಗೆ ಇರಬೇಕು. ಒಂದು ಕಚೇರಿಯಲ್ಲಿ, ಒಂದು ಪೊಲೀಸ್ ಸ್ಟೇಷನಲ್ಲಿ, ಎಲ್ಲ ಕಡೆ, ಒಂದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟಲ್ಲಿ, ಗ್ರಾಮ ಪಂಚಾಯತಿಯಲ್ಲಿ, ತಾಲೂಕು ಪಂಚಾಯತಿಯಲ್ಲಿ ಹೆಣ್ಮಕ್ಳು ಇರಬೇಕು, OBCಗಳಿರಬೇಕು, SC/STಗಳು ಇರಬೇಕು. ಅರ್ಥ ಆಯ್ತದೆಯಾ? ಅಪರ್ ಕಾಸ್ಟ್ ಅಂತ ಅನಿಸ್ಕೊಂಡ್ರು ಎಲ್ಲರೂ ಇರಬೇಕು, ಪ್ರತಿಯೊಬ್ಬರು ಇರಬೇಕು ಅನ್ನೋದನ್ನು ನೀವು ಮೀಸಲಾತಿ ಅಂತಿರೋ ಪ್ರಾತಿನಿಧ್ಯ ಅಂತಿರೋ? ಪ್ರಾತಿನಿಧ್ಯ ಅದು. ಆ ಪ್ರಾತಿನಿಧ್ಯವನ್ನು ಮೀಸಲಾತಿ ಅಂತ ಮಾಡಿ ಅದನ್ನು ಪುಕ್ಸಟ್ಟೆ ಅಂತ ಕೆಲವರು ಅದನ್ನು ಟೀಕೆ ಮಾಡೋ ಥರ ಮಾಡಿ, 35% ಅಂತ ಟೀಕೆ ಮಾಡೋ ಥರ ಮಾಡಿ, ಮತ್ತು ಮೀಸಲಾತಿಯನ್ನು ಅನುಭವಿಸದ ಒಬ್ಬ ಭಾರತೀಯನೂ ಇಲ್ಲ ಇವತ್ತಿಗೆ. ಪ್ರತಿಯೊಬ್ಬರಿಗೂ ಮೀಸಲಾತಿ ಇದೆ. ಆದರೆ ಬಿಂಬಿಸಿರೋದೇನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಜಾತಿ ಹಿನ್ನೆಲೆಯಿಂದ ನೋಡುವಂಥ ಮನಸ್ಥಿತಿಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಜಾತಿಯವರು, ಅವರು ಮಾತ್ರ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಸಾಕಷ್ಟು ವರ್ಷಗಳ ಕಾಲ ಕತ್ತಲೆಯಲ್ಲಿಟ್ಟಿದ್ರು. ಬಹುಜನ ಚಳವಳಿಯ ದಾದಾ ಸಾಹೇಬ್ ಕಾನ್ಶಿರಾಮ್ಜಿಯವರು ಮೀಸಲಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿಕಲ್ಪನೆಯಲ್ಲ, ಮೀಸಲಾತಿ ಅಂತಕ್ಕಂಥದ್ದು ಆಧುನಿಕ ಭಾರತದಲ್ಲಿ ಶಾಹು ಮಹಾರಾಜರ ಪರಿಕಲ್ಪನೆ. ಇದು 1902ರಲ್ಲೇ ಫಸ್ಟ್ ಟೈಮು ಮೀಸಲಾತಿಯನ್ನು ಜಾರಿ ಮಾಡಿದ್ದು ಶಾಹು ಮಹಾರಾಜ್ ಅವರು. ಅವರು ಶೆಡ್ಯೂಲ್ ಕ್ಯಾಸ್ಟ್ ಅಲ್ಲ, ಅವರು OBC ಆಗಿದ್ದರು. ಮೈಸೂರಿನ ನಾಲ್ವಡಿ ಕೃಷ್ಣರಾಜ ಒಡೆಯರು 75% ಮೀಸಲಾತಿಯನ್ನು ಜಾರಿ ಮಾಡಿದ್ರು. ಅಂಬೇಡ್ಕರ್ಗೂ ಮುಂಚೆ ನಾನು ಹೇಳ್ತಾ ಇರೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಮುಂಚೆ 1902, 1920 ಸಂದರ್ಭದಲ್ಲೇ ಮೀಸಲಾತಿ ಜಾರಿಯಲ್ಲಿತ್ತು ಈ ದೇಶದಲ್ಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದು ಸಮಾನತೆಯನ್ನು ತರುವಂಥ ಸಾಧನೆ ಇದು ಅಂತ ಅರ್ಥ ಆದ ಮೇಲೆ ಆ ಮೀಸಲಾತಿಯನ್ನು ಸಂವಿಧಾನದಲ್ಲಿ ಅಡಕ ಮಾಡಿದ್ರು. ಯಾರ್ಯಾರು ಕೊಟ್ಟರು ಮೀಸಲಾತಿ? ಮಹಿಳಾ ಮೀಸಲಾತಿ ಇಲ್ವಾ? ಮಹಿಳಾ ಮೀಸಲಾತಿ ಅಂದರೆ ಜಾತಿ ಮೀರಿದು ಬರ್ತದೆ. SCಗಳಿಗೆ ಮೀಸಲಾತಿ ಇಲ್ವಾ? STಗಳಿಗೆ ಮೀಸಲಾತಿ ಇಲ್ವಾ? OBCಗಳಿಗೆ ಮೀಸಲಾತಿ ಇಲ್ವಾ? ಈಗ EVS ಅನ್ನೋ ಹೆಸರಲ್ಲಿ ಅಪ್ಪರ್ ಕಾಸ್ಟ್ ಅವರು ಕೂಡ ಮೀಸಲಾತಿ 10% ಇದೆ. ಈಗ ಮೀಸಲಾತಿ ಇಲ್ಲದ ಜಾತಿ ಹೆಸರು ಯಾವುದು ಹೇಳಿ? ಸೊ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ಹಾಗಾಗಿ ಸಂವಿಧಾನಾತ್ಮಕವಾದಂಥ ಪರಿಹಾರದ ಮಾರ್ಗದಲ್ಲಿ ಪ್ರತಿಯೊಂದನ್ನು ಕೂಡ ನಾವು ಒಂದಾದ ಮೇಲೆ ಒಂದು ನೋಡ್ಕೊಳ್ತಾ ಹೋಗೋಣ. ನಿಮ್ಮ ಪ್ರಶ್ನೆಗಳ ಮೂಲಕ ಅದನ್ನು ಮುಂದುವರಿಸ್ತಾ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಬಹಳ ನಮ್ಮೆದುರಿಗಿರ್ತಕ್ಕಂಥ ಸಮಸ್ಯೆಗಳ ದೃಶ್ಯನ ನಮಗೆ ಕಟ್ಕೊಟ್ಬಿಟ್ಟಿದ್ದಾರೆ. ಹೌದಾ? ನಾವು ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ, ಆದರೆ ಎಲ್ಲೋ ಒಂದು ಕಡೆ ಆ ವಿಸ್ಮೃತಿ ಎನ್ನುವಂಥದ್ದು, ಯಾರೋ ಹೇಳಿದ್ದು, ಎಲ್ಲೋ ಕೇಳಿದ್ದು, ಎಲ್ಲೋ ಓದಿದ್ದು, ಆ ವಿಸ್ಮೃತಿಯ ಪರದೆಯನ್ನು ಇವತ್ತು ನಮಗೆ ಸರಿಸಿ ನಿಜವಾದ ಸ್ವರೂಪದ ಭಾರತವನ್ನು ನಮ್ಮ ಕಣ್ಮುಂದೆ ಕಟ್ಟಿಕೊಟ್ಟಿದ್ದಾರೆ. ಅದಕ್ಕಾಗಿ ಖಂಡಿತ ನಾವು ಥ್ಯಾಂಕ್ ಯು ವೆರಿ ಮಚ್ ಸರ್. ತುಂಬ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ರಿ. ಬಹುತೇಕ ತಾವೆಲ್ಲ ಸಂವಿಧಾನ ಓದ್ತಾ ಇದ್ದೀರಿ, ಕರೆಕ್ಟಾ? ಹಾಗಾಗಿ ಸಂವಿಧಾನಾತ್ಮಕವಾದಂಥ ಪರಿಹಾರಗಳು ನಿಮ್ಮ ಮನಸ್ಸಿನಲ್ಲೂ ಕೂಡ ಅಚ್ಚಳಿದೆ ಉಳ್ಕೊಂಡಿದ್ದಾವೆ. ಎಸ್, ಈಗ
ಸರ್ ಉಪನ್ಯಾಸಕ್ಕೆ ನಿಮ್ಮ ಕಡೆಯಿಂದ ಪ್ರಶ್ನಾವಳಿಗಳು ಬರಲಿ. ಸಂವಾದಕ್ಕೆ ಈಗ ವೇದಿಕೆ ಸಿದ್ಧಗೊಂಡಿದೆ. ಎಸ್ ಸರ್, ನನ್ನ ಹೆಸರು ಅರವಿಂದ್ ಅಂತ. ಏನಿವಾಗ ನಾವು ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ ಸರ್, ಇವಾಗ ಸಮಾಜದಲ್ಲಿ ಎದುರಾಗಿರ್ತಕ್ಕಂಥ ಬಹಳ ಚರ್ಚೆಗೆ ಒಳಗಾಗಿರ್ತಕ್ಕಂಥ ಒಂದು ವಿಷಯ ಏನಂದರೆ, ಇವಾಗ ಒಳ ಮೀಸಲಾತಿ ಅಂತ SC ಇದರಲ್ಲಿ ಕೊಟ್ಟಿದ್ದಾರಲ್ವ ಸರ್, ಆ ಒಳ ಮೀಸಲಾತಿಯಲ್ಲಿ ನಮಗೆ ಜಾಸ್ತಿ ಬರಬೇಕು, ನಿಮಗೆ ಜಾಸ್ತಿ ಬರಬೇಕಂತ ಮತ್ತೆ ಚರ್ಚೆಗಳಾಗ್ತಿದೆಯಲ್ವ ಸರ್, ಅದು ಮತ್ತೆ ಅಸಮಾನತೆಯ ನಾಂದಿನ ಮತ್ತು ಅಪೋರ್ಚುನಿಟಿ ಕೊಡ್ತಕ್ಕಂಥ ದಾರಿನ ಸರ್? ಖಂಡಿತ ಒಳ್ಳೆ ಪ್ರಶ್ನೆ. ಈಗ ಮೀಸಲಾತಿಯೇ ಅಪ್ರಸ್ತುತ ಆಗ್ತಾ ಇದೆ. ಮೀಸಲಾತಿ ಹಠಾವೋ ಆಂದೋಲನ ಶುರು ಆಗ್ತಾ ಇದೆ. ಮೀಸಲಾತಿ ಇದ್ದರೆ ಒಳ ಮೀಸಲಾತಿ ನಿಜನಾ? ಮೀಸಲಾತಿಯನ್ನು ಉಳಿಸ್ಕೊಳ್ಳೋದೇ ಈಗ ದೊಡ್ಡ ಸವಾಲಾಗಿದೆ. ಈಗ ಮೀಸಲಾತಿ ಖಾಸಗಿ ಕ್ಷೇತ್ರಗಳು ಹೆಚ್ಚಾಗಿರೋದ್ರಿಂದ ಮೀಸಲಾತಿನೇ ಇಲ್ಲ. ಈ ಒಳ ಮೀಸಲಾತಿ ಅಂತಕ್ಕಂಥದ್ದನ್ನು ನಾವು ಒಂದು ಪ್ರೋಗ್ರೆಸ್ಸಿನ ಭಾಗ ಅಥವಾ ಎಲ್ಲರಿಗೂ ಸಮಾನತೆ ಕೊಡುವ ಉದ್ದೇಶಕ್ಕೆ ಇರೋದಾದರೆ ಖಂಡಿತ ಅದನ್ನು ಯಾರೂ ಕೂಡ ವಿರೋಧಿಸಬಾರ್ದು. ಪ್ರತಿಯೊಬ್ಬ ಮಾನವನು ಕೂಡ ಅದನ್ನು ಯಾಕೆಂದರೆ ಯಾವ ಸಮುದಾಯಗಳು ಅನ್ಯಾಯಕ್ಕೆ ಒಳಗಾಗಿದೆಯೋ, ಯಾವ ಸಮುದಾಯಗಳು ಸಾಮಾಜಿಕವಾಗಿ ಅಸಮಾನತೆಗೆ ಒಳಗಾಗಿದೆಯೋ ಆ ಸಮುದಾಯಗಳು ಎಲ್ಲರ ಸಮಕ್ಕೆ ಸ್ತರಕ್ಕೆ ಬರಬೇಕು ಅಂತಕ್ಕಂಥದ್ದು. ಪ್ರಶ್ನೆ ಏನು ಅಂದರೆ, ಒಳ ಮೀಸಲಾತಿಯ ಹೆಸರಿನಲ್ಲಿ ಸಮುದಾಯಗಳನ್ನು ಒಡೆಯುವಂಥ ಹುನ್ನಾರವೂ ಕೂಡ ಅದರ ಬೇರಲ್ಲಿ ಕಾಣಿಸಿರ್ತಕ್ಕಂಥದ್ದನ್ನು ನಿತ್ಯ ನಾವು ಅನುಭವಿಸ್ತಾ ಇದ್ದೀವಿ. ಈಗ ನಾವು ಒಟ್ಟಿಗಿದ್ದು ಮೀಸಲಾತಿಯನ್ನು ಉಳಿಸ್ಕೋಬೇಕು ಅಂತಕ್ಕಂಥದ್ದು ದೊಡ್ಡ ಸವಾಲು. ಈಗ ಒಳ ಮೀಸಲಾತಿಯನ್ನು ಹೆಸರಲ್ಲಿ ಸಮುದಾಯಗಳನ್ನು, ಒಂದು ಅಸ್ಪೃಶ್ಯ ಸಮುದಾಯ ಇನ್ನೊಂದು ಅಸ್ಪೃಶ್ಯ ಸಮುದಾಯವನ್ನು, ಅಥವಾ ಒಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಸಮುದಾಯ ಇನ್ನೊಂದು ಶೆಡ್ಯೂಲ್ಡ್ ಕ್ಯಾಸ್ಟ್ ಸಮುದಾಯವನ್ನು ವಿರೋಧ ಮಾಡುವ ಹಂತಕ್ಕೆ ಇದನ್ನು ತಗೊಂಡೋಗ್ಬೇಕು ಅಂತ ಒಂದು ಕಾಣದ ಕೈಗಳು ಕೆಲಸ ಮಾಡಿದೆಯಲ್ಲ, ಅದಕ್ಕೆ ಪುಷ್ಟಿದಾಯಕ ಆಗ್ತಾ ಇದೆಯೇನೋ ಅಂತ ನನಗನ್ನಿಸಿದೆ ನಾವು ಈಗ ಸಮಾಜದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು. ಆದರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮುಂದೆತ್ತಬೇಕು ಅಂತಕ್ಕಂಥ ಎಲ್ಲ ರೀತಿಯ ಮೀಸಲಾತಿಗಳನ್ನು ಒಬ್ಬ ಅಂಬೇಡ್ಕರ್ವಾದಿಗಳಾಗಿ ನಾವು ಒಪ್ಕೋಬೇಕಾಗುತ್ತೆ. ಸರ್, ನನ್ನ ಹೆಸರು ಅಪೂರ್ವ ಅಂತ, BA ವಿಭಾಗ. ನನ್ನ ಕ್ವಶನ್ ಬಂದು ಸರ್, ಹೆಚ್ಚುತ್ತಿರುವ ಈ ಒಂದು ಖಾಸಗೀಕರಣದಲ್ಲಿ ಖಾಸಗಿ ವಲಯಗಳಲ್ಲಿ ಸಮಾನತೆಯನ್ನು ಕಂಡುಕೊಳ್ಳಲು ಎಷ್ಟರ ಮಟ್ಟಿಗೆ ಮೀಸಲಾತಿ ಅವಶ್ಯಕತೆ ಇದೆ? ಖಾಸಗೀಕರಣ ಆಗೋಗಿದೆ. ಈಗ LPG ಬಂತಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಎಲ್ಲ ಕ್ಷೇತ್ರಗಳು ಕೂಡ ಖಾಸಗೀಕರಣ ಆಗಿದೆ. ಉಳ್ಕೊಂಡಿರೋದಾಗಲೇ ಹೇಳಿದಾಗ ಒಂದು 2% ಉಳ್ಕೊಂಡಿದೆ. ಮುಂದಿನ ದಿನಗಳಲ್ಲಿ ಬಹುಶಃ ನೀವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮತ್ತೆ ಎಲ್ಲವೂ ಕೂಡ ಖಾಸಗೀಕರಣ ಆಗುವ ಸಾಧ್ಯತೆ ಇದೆ. ಈಗ ರೆಮಿಡಿ ಏನು? ಅಗೇನ್ ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಏನು ಅಂದರೆ, ಯಾವುದೇ ಖಾಸಗಿ ಕ್ಷೇತ್ರ ಒಂದು ಭೂಮಿಯನ್ನಾಗಲಿ, ಒಂದು ಕರೆಂಟ್ ಆಗಲಿ, ಒಂದು ಯಾವುದೇ ಒಂದು ಫೆಸಿಲಿಟಿ, ನೀರಾಗಲಿ ಅಥವಾ ಮಾನವ ಸಂಪನ್ಮೂಲವನ್ನಾಗಲಿ ಈ ಸಮಾಜದಿಂದನೇ ತೆಗೆದುಕೊಳ್ಳುತ್ತೆ. ಅದು ಸರ್ಕಾರದಿಂದನೇ ತೆಗೆದುಕೊಳ್ಳುತ್ತೆ. ಸಮಾಜ ಮತ್ತು ಸರ್ಕಾರದ ಸಹಾಯ ಪಡ್ಕೊಂಡು ಒಂದು ಖಾಸಗಿ ಕ್ಷೇತ್ರ ಅಥವಾ ಖಾಸಗಿ ಸಂಸ್ಥೆ, ಖಾಸಗಿ ಕೈಗಾರಿಕೆ ಯಾವುದೇ ಒಂದು ಸೃಷ್ಟಿ ಆದರೂ ಕೂಡ ಅಕಾರ್ಡಿಂಗ್ ಟು ಲಾ, ಅಕಾರ್ಡಿಂಗ್ ಟು ಕಾನ್ಸ್ಟಿಟ್ಯೂಷನ್ ಅಲ್ಲಿಯೂ ಕೂಡ ಮೀಸಲಾತಿ ಜಾರಿಯಾಗಬೇಕು. ಯಾಕೆಂದರೆ ಪ್ರಾತಿನಿಧ್ಯ ಅಲ್ಲೂ ಕೂಡ ಇರಬೇಕು. ಖಾಸಗಿ ಕ್ಷೇತ್ರದಲ್ಲಿಯೂ ಕೂಡ ಮೀಸಲಾತಿ ಬೇಕು ಅಂತಕ್ಕಂಥದ್ದು ಭಾಳ ದೊಡ್ಡ ಕೂಗೆದ್ದಿದೆ. ಅದು ಮಹಿಳೆಯರಿಗಿರ್ಬೋದು, SC ಇರ್ಬೋದು, ST ಇರ್ಬೋದು, OBC ಇರ್ಬೋದು, ಇವನ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಅನ್ನುವಂತಹ ಸಮುದಾಯಗಳು ಕೂಡ ಇರ್ಬೋದು. ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದುವರೆತಿರ್ತಕ್ಕಂಥ ಸಮುದಾಯಗಳಿಗೂ ಇರ್ಬೋದು. ಯಾವುದೇ ಸಮುದಾಯಕ್ಕೂ ಕೂಡ, ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಖಾಸಗಿ ಕ್ಷೇತ್ರದಲ್ಲೂ ಮೀಸಲಾತಿ ಜಾರಿ ಆಗಬೇಕು ಅಂತಕ್ಕಂಥದ್ದು ತುಂಬ ದಿನಗಳ ಹೋರಾಟ ಇದೆ. ಅದು ಆದಾಗ ಮಾತ್ರ ಸಮಾಜದಲ್ಲಿ, ನೀವು ಹೇಳಿದ್ರಲ್ಲ ಖಾಸಗೀಕರಣ ಆದ್ರೂ ನಾವು ತುಂಬ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಉದ್ಯೋಗದ ಅವಕಾಶ ಅಲ್ಲೂ ಕೂಡ ಸಿಗುತ್ತೆ ಅಕಾರ್ಡಿಂಗ್ ಟು ಸಮುದಾಯ ಅಂತಕ್ಕಂಥದ್ದು. ಹಾಗಾಗಿ ಖಾಸಗಿ ಕ್ಷೇತ್ರದಲ್ಲಿ ಮೀಸಲಾತಿ ಬರಬೇಕು ಅಂತಕ್ಕಂಥ ವಾದ, ಕೂಗು ಇದೆ. ಅದನ್ನು ನೀವು ಹೇಗೆ ಅದನ್ನು ಸರ್ಕಾರಗಳ ಮುಂದೆ ಸರಿಯಾದ ರೀತಿಯಲ್ಲಿ ವಾದವನ್ನು ಮಂಡಿಸಿ, ಸಂವಿಧಾನದಲ್ಲಿ ಅವಕಾಶ ಇದೆ, ಅದು ಸರ್ಕಾರಗಳು ಅದನ್ನು ಜಾರಿ ಮಾಡಬೇಕು. ಇವಾಗ ಪ್ರಸ್ತುತವಾಗಿರೋ ಜಾತಿ ಆಧಾರಿತ ಮೀಸಲಾತಿ ಉತ್ತಮವೋ, ಅಥವಾ ಇವಾಗ ಜೆನ್ಜಿ ನಾವೇನು ಕೇಳ್ಕೊತಿದ್ದೀವೋ, ಇಲ್ಲ ಆರ್ಥಿಕತೆಯ ಆಧಾರದ ಮೇಲೆ ಮೀಸಲಾತಿ ಉತ್ತಮವೋ? ಜಾತಿ ಆಧಾರಿತ ಮೀಸಲಾತಿ ಮತ್ತು ಆರ್ಥಿಕತೆ ಬಡವ ಶ್ರೀಮಂತ ಅಂತ ನೋಡಿಕೊಂಡು ಕೊಡಲಿ ಅಂತ ಪ್ರಶ್ನೆಯಲ್ಲೇನಿದೆ, ಮೀಸಲಾತಿಯ ಪರಿಕಲ್ಪನೆ ಬಂದದ್ದು ತುಂಬ ಶತಮಾನಗಳ ಹಿಂದೆ. ನೀವು ಹೇಳ್ತೀರಿ ಮನುಸ್ಮೃತಿ ಕೇಳಿದಿರಿ ಅಂತ ಅನಿಸುತ್ತೆ ನಿಮಗೆ. ಮನುಸ್ಮೃತಿಯ ಕಾಲದಲ್ಲೇ ಮೀಸಲಾತಿ ಇತ್ತು. ಯಾವುದರ ಆಧಾರದ ಮೇಲೆ ಇತ್ತು? ಜಾತಿ ಆಧಾರದ ಮೇಲೆ ಇತ್ತು. ಅದು ಬಡತನ ಶ್ರೀಮಂತ ಅಂತಿರಲಿಲ್ಲ. ಅಂದರೆ ಇಡೀ ಶಿಕ್ಷಣ ಒಂದು ಸಮುದಾಯದಕ್ಕೆ 100% ಮೀಸಲಾತಿ. ಈಗ ಅಟ್ಲೀಸ್ಟ್ ಮೀಸಲಾತಿ ಇಂತಿಂಥ ಸಮುದಾಯಗಳಿಗೆ ಇಷ್ಟಿಷ್ಟು ಅಂತ ಸಂವಿಧಾನ ಭಾಗ ಮಾಡಿದೆ. ಬಟ್ ಹಿಂದೆ ಮೀಸಲಾತಿಯ ಪರಿಕಲ್ಪನೆ ಬಂದದ್ದು ಒಂದು ಸಮುದಾಯದ ಪುರುಷರಿಗೆ, ಅದು ಹೆಣ್ಮಕ್ಳಿಗಲ್ಲ, ಒಂದು ಸಮುದಾಯದ ಪುರುಷರಿಗೆ ಶಿಕ್ಷಣ 100% ಮೀಸಲಾತಿ, ಒಂದು ಸಮುದಾಯದ ಪುರುಷರಿಗೆ
ಅಧಿಕಾರ 100ಕ್ಕೆ 100 ಮೀಸಲಾತಿ. ಒಂದೇ ಸಮುದಾಯದ ಪುರುಷರಿಗೆ ವ್ಯಾಪಾರದಲ್ಲಿ, ಸಂಪತ್ತಿನಲ್ಲಿ 100ಕ್ಕೆ 100% ಮೀಸಲಾತಿ. ಈ ಮೀಸಲಾತಿ 2000 ವರ್ಷಗಳ ಕಾಲ ಜಾರಿಯಲ್ಲಿತ್ತು. ಇನ್ ದ ನೇಮ್ ಆಫ್ ಕ್ಯಾಸ್ಟ್, ಜಾತಿ ಕಾರಣಕ್ಕೇನೆ, ಇನ್ನು ಬೇರೆ ಕಾರಣಕ್ಕಲ್ಲ. ಅವ್ರು ಶ್ರೀಮಂತರು, ಪಾಪ ಬಡವರು, ಅದಕ್ಕೆ ಅವ್ರಿಗೆ ವ್ಯಾಪಾರದಲ್ಲಿ ಅವಕಾಶ ಮಾಡಿಕೊಡ್ರಿ, ಅವ್ರು ಬಡವರು ಅದಕ್ಕೆ ಅವ್ರಿಗೆ ಅಧಿಕಾರ ಕೊಡ್ರಿ, ಅವ್ರು ಬಡವರು ಅದಕ್ಕೆ ಶಿಕ್ಷಣದಲ್ಲಿ ಕಲೀಲಿ ಅಂತಲ್ಲ. ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ಶಿಕ್ಷಣ, ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ಅಧಿಕಾರ, ಆ ಸಮುದಾಯದಲ್ಲಿ ಹುಟ್ಟಿದ್ರೆ ಮಾತ್ರ ವ್ಯಾಪಾರ ಅಥವಾ ಹಣಕಾಸು. ಇನ್ನು ಉಳಿದವರು ಸಮುದಾಯ ಅನ್ನೋ ಕಾರಣಕ್ಕೇ ಆ ಮೀಸಲಾತಿಯಿಂದ ಹೊರಗಡೆ ಇದ್ದರು. ಶೂದ್ರ ಸಮುದಾಯದಲ್ಲಿ ಒಕ್ಕಲಿಗರು ಅಂದರೆ ಹೊಲ ಉಳೋದು ಅವ್ರಿಗೆ ಮೀಸಲಾತಿ, ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಕುರುಬ ಸಮುದಾಯದಲ್ಲಿ ಹುಟ್ಟಿದ್ರೆ ಕುರಿ ಕಾಯೋದು ಒಂದು ಮೀಸಲಾತಿ, ಅದು ಬಿಟ್ಟು ಬೇರೆ ಮಾಡೋಂಗಿಲ್ಲ. ಇದೆಲ್ಲವೂ ಜಾತಿ ಆಧಾರಿತ ಮೀಸಲಾತಿನೇ. ಆ ಜಾತಿ ಆಧಾರಿತ ಮೀಸಲಾತಿ ಅಸಮಾನತೆಯನ್ನು ಸೃಷ್ಟಿ ಮಾಡಿತ್ತು. ಒಂದು ಸಮುದಾಯ ಇನ್ನೊಂದು ಮಾಡೋಂಗಿರಲಿಲ್ಲ. ಈಗ ಹಂಗಿಲ್ಲ. ಈಗಿರ್ತಕ್ಕಂಥ ಮೀಸಲಾತಿ ಎಲ್ಲ ಸಮುದಾಯದಲ್ಲೂ ಡಾಕ್ಟರ್ ಆಗ್ಬೋದು, ಎಲ್ಲ ಸಮುದಾಯದಲ್ಲೂ ಇಂಜಿನಿಯರ್ ಆಗ್ಬೋದು, ಎಲ್ಲ ಸಮುದಾಯದಲ್ಲೂ ಟೀಚರ್ ಆಗ್ಬೋದು. ಸೊ ಸಮುದಾಯಗಳ ಹೆಸರಲ್ಲೇ ಸಾವಿರಾರು ವರ್ಷಗಳ ಕಾಲ ಅಸಮಾನತೆಯನ್ನು ಸೃಷ್ಟಿ ಮಾಡುವಂಥ ಮೀಸಲಾತಿ ಇತ್ತಲ್ಲ, ಈಗಿನ ಮೀಸಲಾತಿ ಸಮುದಾಯದ ಹೆಸರಲ್ಲೇ ಸಮಾನತೆಗಾಗಿ ಹುಟ್ಕೊಂಡಿರ್ತಕ್ಕಂಥ ಮೀಸಲಾತಿ. ಇಲ್ಲಿ ಬಡವ ಶ್ರೀಮಂತ ಅಂತಕ್ಕಂಥದ್ದು ಬರಲ್ಲ. ಉದಾಹರಣೆಗೆ, ಎಲ್ಲಿ ತನಕ ಮೀಸಲಾತಿ ಇರಬೇಕು ಜಾತಿ ಆಧಾರಿತ ಮೀಸಲಾತಿ ಅಂದರೆ, ಜಾತಿ ಇರುವವರೆಗೆ ಈ ಜಾತಿ ಆಧಾರಿತ ಮೀಸಲಾತಿ ಇರುತ್ತೆ. ಹಾಗಾಗಿ ಪ್ರಜ್ಞಾವಂತರದಂಥ ನಾವು ಯಾವ ಕಡೆಗೆ ಗಮನ ಕೊಡಬೇಕು ಅಂದರೆ, ಈ ಜಾತಿನೇ ಬೇಡ, ಈ ಜಾತಿ ವ್ಯವಸ್ಥೆ ಇದ್ದರೆ ತಾನೇ ಈ ಜಾತಿ ಮೀಸಲಾತಿ, ಈ ಜಾತಿನೇ ಬೇಡ. ಯಾವತ್ತು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗುತ್ತೋ ಅವತ್ತಿನಿಂದ ಜಾತಿಯ ಮೀಸಲಾತಿ ನಿಂತೋಗುತ್ತೆ. ಈಗ ತಡಿಬೇಕಾಗಿರೋದು ಜಾತಿಯನ್ನು, ಜಾತಿ ಆಧಾರಿತ ಮೀಸಲಾತಿಯನ್ನು. ಮೊದಲ ಸವಾಲು ಈ ದೇಶದಲ್ಲಿ ಜನ್ಜಿಗಳು. ನೀವು ಹಿಂದೆಯಿಂದ ಮಾಡ್ಕೊಬಂದಿದ್ದೀರೋ ಗೊತ್ತಿಲ್ಲ, ನಮಗೆ ಈ ಜಾತಿನೇ ಬೇಡ, ನಾವೆಲ್ಲರೂ ಭಾರತೀಯರು. ಜಾತಿರಹಿತ ಸಮಾಜ ನಿರ್ಮಾಣ ಆದರೆ ಜಾತಿರಹಿತವಾದಂಥ, ಜಾತಿ ಸಮೇತ ಮೀಸಲಾತಿ ಕೂಡ ಹೋಗುತ್ತೆ. ಹಾಗಾಗಿ ಇದು ಪ್ರಾತಿನಿಧ್ಯ ಇರಬೇಕಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರು ಸಮಾನರು ಅಂತ ಅನ್ನಿಸ್ಕೊಳ್ಳೋಕ್ಕೆ. ಒಂದು ಘಟಕದಲ್ಲಿ ಪ್ರತಿಯೊಬ್ಬರು ಸಮಾನರು, ಇಲ್ಲಿ ಮೇಲು ಕೀಳು ಇಲ್ಲ ಅಂತ ಅನ್ನಿಸ್ಕೊಳ್ಳೋಕ್ಕೆ ಈ ಸಿಸ್ಟಮ್ ಜಾರಿಯಾಗಿದೆ ಹೊರತು ಇದು ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಅಲ್ಲ. ನಿಜವಾಗ್ಲೂ ಬಡತನ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಯಾವುದು? ನಾನು ಆಗಲೇ ಹೇಳಿದ್ನಲ್ಲ ನೋಡಿ, ಸಂವಿಧಾನದ ಒಂದು 38ನ ಇದು ಹೇಳುತ್ತೆ, 38 ನಾನು ಓದಿ ಹೇಳ್ಬಿಡ್ತೀನಿ ನಿಮಗೆ. 39 ಎಲ್ಲ ನಾಗರಿಕರಿಗೆ ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ. ನಾವು ಮೀಸಲಾತಿ ಕೇಳ್ತಾ ಇರೋದೇನಕ್ಕೆ? ಸಮಾನವಾಗಿ ಜೀವನ ನಿರ್ವಹಣೆ ಮಾಡಬೇಕಪ್ಪ ಅಂತ ತಾನೆ. ಸಮಾನವಾಗಿ ಜೀವನ ನಿರ್ವಹಿಸುವುದಕ್ಕೆ ಸಾಕಷ್ಟು ಸಾಧನಗಳಿವೆ. ಸಮುದಾಯದ ಭೌತಿಕ ಸಾಧನ ಸಂಪತ್ತುಗಳ ಒಡೆತನ ಮತ್ತು ನಿಯಂತ್ರಣ, ಈ ಎಲ್ಲ ಸಮುದಾಯಕ್ಕೆ ಸೇರಿದ್ದು ಇದು. ಭೌತಿಕ ಸಂಪತ್ತು ಏನು ಕಣ್ಣು ಕಾಣಿಸುತ್ತೆ ನಮಗೆ ಸಂಪತ್ತು, ಭೂಮಿ ಸಂಪತ್ತಿಂದ ಹಿಡ್ಕೊಂಡು ಈ ದೇಶಕ್ಕೆ ಸಂಬಂಧಿಸಿದ ಪ್ರತಿಯೊಂದು ಸಂಪತ್ತು, ಅದರ ಒಡೆತನ ಮತ್ತು ನಿಯಂತ್ರಣ ಸಕಲರ ಹಿತ ಸಾಧನೆಗಾಗಿ, ಎಲ್ಲರ ಹಿತ ಸಾಧನೆಗಾಗಿ ಅತ್ಯುತ್ತಮ ರೀತಿಯಲ್ಲಿ ಹಂಚಿಕೆ ಆಗಬೇಕು. ಇದು ಬಡತನ ಪಟ್ಟಂತ ಹೊರಟೋಗುತ್ತೆ. ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ಮನಸ್ಸಿಂದ, ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ಮನೆಯಿಂದ, ಜಾತಿ ಹೋಗಬೇಕಾಗಿರ್ತಕ್ಕಂಥದ್ದು ದೇಶದಿಂದ. ಅದು ಹೋದರೆ ನೋಡಿ, ಬೇರೆ ಕಡೆ ಮೀಸಲಾತಿ ಇಲ್ಲ, ಯಾಕೆ? ಜಾತಿ ಇಲ್ಲ. ಇಲ್ಲಿ ಮೀಸಲಾತಿ ಇದೆ, ಯಾಕೆ? ಜಾತಿ ಇದೆ. ಹಂಗಾರೆ ಫಸ್ಟ್ ಯಾವ್ದು ತೆಗಿಬೇಕು? ಹೊಗೆಗೆ ಫ್ಯಾನ್ ಹಾಕಬಾರ್ದು, ನಾವು ಬೆಂಕಿನೇ ಆರಿಸ್ಬೇಕು. ಅರ್ಥ ಆಗ್ತದೆ? ಹೊಗೆ ನಮ್ಗೆ ಸಮಸ್ಯೆ ಅಂತ ಅನಿಸ್ತಾ ಇದೆ ಕೆಲವರಿಗೆ, ಬಟ್ ಬೆಂಕಿನೇ ಆರಿಸ್ಬೇಕು ನಾವು. ಜಾತಿ ಇರೋ ತನಕನೂ ಕೂಡ ಜಾತಿ ಆಧಾರಿತ ಮೀಸಲಾತಿ ಇರ್ತದೆ. ಜಾತಿ ಆಧಾರಿತ ಮೀಸಲಾತಿ ಬೇಡ ಅಂದರೆ ಈ ಜಾತಿಯನ್ನೇ ನಿರ್ಮೂಲನೆ ಮಾಡುವಂಥ ಕೆಲಸವನ್ನು ನಾವು ನೀವೆಲ್ಲರೂ ಮಾಡಬೇಕು ಅಂತ. ನನ್ನ ಪ್ರಶ್ನೆ ಏನು ಅಂದರೆ, ಒಬ್ಬ ರಾಜಕಾರಣಿಯ ಮಗನಿಗೆ ಇನ್ನೊಬ್ಬ ಮತ್ತೆ ಅದೇ ರಾಜಕಾರಣಿ ಮಗನಿಗೆ ಟಿಕೆಟ್ ಸಿಗ್ತಾ ಇದೆ, ಮಂತ್ರಿ ಮಗನೇ ಮಂತ್ರಿ ಆಗ್ತಾ ಇದ್ದಾನೆ, ಅದು ರಾಜಕೀಯ ಮೀಸಲಾತಿ, ಅದು ವೈಯಕ್ತಿಕ ಸ್ವಾತಂತ್ರ್ಯ, ಅದು ನಿಜನಾ? ಬಟ್ ಶಿಕ್ಷಣ ಮತ್ತು ಉದ್ಯೋಗ ವಿಚಾರ ಬಂದಾಗ, ಈಗ ಒಂದು ಸಮುದಾಯಕ್ಕೆ 20% ರಿಸರ್ವೇಷನ್ ಇದೆ ಅಂತ ಹೇಳಿದ್ರೆ, ಆ 20%ಅಲ್ಲಿ ಶ್ರೀಮಂತ ಅಪ್ಲೈ ಮಾಡೋಕ್ಕಾಗಲ್ಲ. ಶ್ರೀಮಂತನಲ್ಲಿ ತಗೊಳ್ಳೋದೇ ಇಲ್ಲ, ಅಪ್ಲೈ ಮಾಡೋಕ್ಕೆ ಬರಲ್ಲ ಅವರು. ಬಡವ್ರಿಗೆ ಸಿಗ್ತಾ ಇರ್ತಕ್ಕಂಥದ್ದು ಆ ಸಮುದಾಯದ ಮೀಸಲಾತಿ ಇನ್ಯಾರೋ ಕಿತ್ಕೊಳ್ಳೋಕ್ಕೂ ಆಗಲ್ಲ, ಅಥವಾ ಆ ಸಮುದಾಯದ ಮೀಸಲಾತಿಯನ್ನು ಬೇರೆಯವ್ರಿಗೆ ಹಂಚೋಕ್ಕೂ ಬರ್ತಾ ಇಲ್ಲ. ಅಂದರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಉಂಡವರೇ ಉಣ್ತಾ ಇದ್ದಾರೆ ಅಂತ ಎಲ್ಲರೂ ಹೇಳ್ತಾ ಇರ್ತಕ್ಕಂಥದ್ದು ಕೇವಲ ರಾಜಕೀಯ ಮೀಸಲಾತಿಯನ್ನು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕೀಯ ಮೀಸಲಾತಿಗೂ ಶೈಕ್ಷಣಿಕ ಮೀಸಲಾತಿ ಮತ್ತು ಉದ್ಯೋಗ ಮೀಸಲಾತಿಗೂ ತುಂಬ ಕ್ಲಿಯರ್ ಕಟ್ ಆದಂತಹ ಡಿಫ್ರೆನ್ಸಸ್ಸನ್ನು ಹೇಳಿದ್ದಾರೆ. ಹಾಗಾಗಿ ನಾವು ಆರ್ಥಿಕತೆಯನ್ನು ಮಾನದಂಡ ಮಾಡ್ಕೋತಿದ್ದಂಗೆ ಸಾಮಾಜಿಕವಾಗಿ ಘನತೆ ಸಿಗ್ತಾ ಇದೆಯಾ ಅಂದರೆ, ಸಾಮಾಜಿಕ ಘನತೆ ಸಿಕ್ಕಿಲ್ಲ ಅಂದರೆ, ಸಾಮಾಜಿಕ ಘನತೆ ಸಿಗೋದ್ರೊಳಗಡೆ ತನಕನೂ ಕೂಡ ಅವರ ಪ್ರಾತಿನಿಧ್ಯ ಮುಂದುವರಿಬೇಕು ಅಂತಕ್ಕಂಥದ್ದು. ಮತ್ತು ಪ್ರತಿಯೊಂದು ಸಮುದಾಯಕ್ಕೂ ಮೀಸಲಾತಿ ಇರೋದ್ರಿಂದ ಇದು ಅಕಾರ್ಡಿಂಗ್ ಟು ಪಾಪ್ಯುಲೇಷನ್, ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಮೀಸಲಾತಿ, ಎಷ್ಟು ಜನಸಂಖ್ಯೆ ಇದೆಯೋ ಅಷ್ಟು ಮೀಸಲಾತಿ. ಅದು ಎಲ್ಲೂ ಕೂಡ ಯಾರ ಮೀಸಲಾತಿಯನ್ನು ಅಂದರೆ ಯಾರ ಅವಕಾಶವನ್ನು ಕೂಡ ಯಾರೂ ಕೂಡ ಕಿತ್ಕೋತಾ ಇಲ್ಲ. ಆ ರೀತಿ ಬಿಂಬಿಸಲಾಗ್ತಾ ಇದೆ.
ಅದನ್ನು ಇನ್ನೂ ವಿಸ್ತೃತವಾಗಿ ಅದನ್ನೊಂದು ಚರ್ಚೆಯ ಒಂದು ಪರ್ಟಿಕ್ಯುಲರ್ ಟಾಪಿಕ್ಗೆ ಇಟ್ಕೊಂಡಾಗ ಖಂಡಿತ ನಾವು ಅದ್ರ ಬಗ್ಗೆ ಚರ್ಚೆ ಮಾಡ್ಬೋದು. ರಾಜಕೀಯ ಮೀಸಲಾತಿಯೇ ಬೇರೆ, ಏನು ಆರ್ಥಿಕ ಏನು ಶೈಕ್ಷಣಿಕ ಮತ್ತು ಉದ್ಯೋಗದ ಮೀಸಲಾತಿ ಸಪ್ರೇಷನ್ ನಿಮಗೆ ಇಷ್ಟ ಆಯ್ತಲ್ಲ? ಎಸ್, ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ. ತಗೊಳ್ತಾವ್ರೆ ಆರ್ಥಿಕವಾಗಿ ಏನು ಆರ್ಥಿಕ ಏನು ಸರ್ ಅದು ಕ್ರೀಮಿ ಲೇಯರ್ ಅದು ಮೀರ್ತಾ ಇದೆ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ ಆಗಿತ್ತು. ಎಸ್, ಮುಂದಿನ ಪ್ರಶ್ನೆ. ನನ್ನ ಹೆಸರು ರೋಹಿಣಿ ಅಂತ ಸರ್, BSc ಡಿಪಾರ್ಟ್ಮೆಂಟಿಂದ. ಸಂವಿಧಾನ ಇದ್ದರೂ ಸಹ ಈ ಸಮಾಜದಲ್ಲಿ ಅಸಾಮಾನ್ಯತೆ ಇರೋದ್ರಿಂದ ಸಮಾಜ ಅಸಮಾನತೆ ಹೋಗಬೇಕು ಅಂದರೆ ನಮಗೆ ಇವಾಗ ಸಂವಿಧಾನ ಮುಖ್ಯನಾ ಅಥವಾ ಮಾನವನ ಮಾನವೀಯತೆ ಮುಖ್ಯ ಆಗುತ್ತಾ? ಎಸ್, ಭಾಳ ಒಳ್ಳೆ ಪ್ರಶ್ನೆ. ಸಂವಿಧಾನ ಇದ್ರೂ ಎಲ್ಲ ಇದೆಯಲ್ಲ ಸರ್ ಸಮಸ್ಯೆ. ಸಂವಿಧಾನ ಅಂತ ಇದ್ರಿ, ಸಂವಿಧಾನ ಇದೆ, ಅದರ ಸಮಸ್ಯೆಗಳು ಇದೆ, ಹಾಗೇನೇ ಇದೆಯಲ್ಲ. ಇದಕ್ಕೆ ಯಾಕಂದರೆ ರೆಮಿಡಿ ಏನು? ಸಂವಿಧಾನನ ಮಾನವೀಯತೆನೋ? ಅಮ್ಮ ನಾನು ನಿಮ್ಮ ಜೊತೆ ಚರ್ಚೆ ಮಾಡೋಕ್ಕೆ ಮುಂಚೆನೂ ಹೇಳ್ತಾ ಇದ್ದೆ, ಒಳ್ಳೆ ವರ್ಲ್ಡ್ ಫೇಮಸ್ ಡಾಕ್ಟ್ರ್ ಇದ್ದಾರೆ, ವರ್ಲ್ಡ್ ಫೇಮಸ್ ಟ್ರೀಟ್ಮೆಂಟ್ ಇದೆ, ರೋಗಿ ಮತ್ತು ರೋಗ ಎರಡೂ ಹಾಗೆ ಉಳ್ಕೊಂಡಿದೆ. ಅಂದರೆ ಸಮಸ್ಯೆ ಎಲ್ಲಿದು ಅಂದರೆ ಸಂವಿಧಾನ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಪ್ರಶ್ನೆ ಕೇಳಿದರು, ಸಂವಿಧಾನವನ್ನು ಏನು ಅರ್ಪಣೆ ಮಾಡುವಾಗಲೇ, ಏನು ಸ್ವಾಮಿ ನಿಮ್ಮ ಸಂವಿಧಾನವನ್ನು ಇಡೀ ಜಗತ್ತಿನ ಶ್ರೇಷ್ಠ ಸಂವಿಧಾನ ಅಂತ ಹೊಗಳ್ತಾ ಇದ್ದಾರೆ ಅಲ್ವಾ, ದೊಡ್ಡ ಪ್ರಜಾಪ್ರಭುತ್ವ ದೇಶದಲ್ಲಿ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ನಿಮ್ಮದು, ಇಡೀ ಜಗತ್ತಿಗೆ ಶ್ರೇಷ್ಠ ಸಂವಿಧಾನ ಅಂತ ಹೊಗಳ್ತಾ ಇದ್ದಾರೆ, ಇದಕ್ಕೆ ನಿಮ್ಮ ಬಗ್ಗೆ ಏನು ಹೇಳ್ತೀರಿ? ಸಂವಿಧಾನ ಶ್ರೇಷ್ಠವಾಗಿದೆಯೋ ಇಲ್ಲವೋ ಅಥವಾ ಸಂವಿಧಾನ ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಸಂವಿಧಾನವನ್ನು ಜಾರಿ ಮಾಡೋರ ಮೇಲೆ ಡಿಪೆಂಡ್ ಆಗಿರ್ತದೆ. ಅದು ಒಂದು ಅತ್ಯಂತ ಕೆಟ್ಟ ಸಂವಿಧಾನ ಒಬ್ಬ ಒಳ್ಳೆಯ ವ್ಯಕ್ತಿಗೆ ಸಿಕ್ಕಿದ್ರೆ ಅದು ಒಳ್ಳೆಯ ಸಂವಿಧಾನ ಆಗಿ ಬದಲಾವಣೆ ಆಗುತ್ತೆ. ಒಂದು ಒಳ್ಳೆಯ ಸಂವಿಧಾನ ಅನರ್ಹರ ಕೈಗೆ ಸಿಕ್ಕಿದಾಗ ಆ ಸಂವಿಧಾನವೇ ಪ್ರಯೋಜನ ಇಲ್ವೇನೋ ಅನ್ನೋ ಥರ ಆಗುತ್ತೆ. ಅಂದರೆ ಅರ್ಥ, ಮೆಡಿಸಿನ್ ಇದೆ, ಅದನ್ನು ಹಂಚುವವರು ಸರಿಯಾಗಿ ಹಂಚ್ತಾ ಇಲ್ಲ, ತಗೊಳ್ಳೋರು ಸರಿಯಾಗಿ ತಗೋತಾ ಇಲ್ಲ. ಇದು ಮೆಡಿಸಿನ್ ಪ್ರಾಬ್ಲಮ್ ಅಲ್ಲ, ಇದು ಡಾಕ್ಟ್ರ್ ಪ್ರಾಬ್ಲಮ್ ಅಲ್ಲ, ಇದು ಯಾರ ಸಮಸ್ಯೆ? ಹಂಚುವವರ ಸಮಸ್ಯೆ. ಅದನ್ನು ಜಾರಿ ಮಾಡಬೇಕಲ್ಲ. ನೋಡಿ, ಸಂವಿಧಾನದಲ್ಲಿ ಪ್ರತಿಯೊಂದು ಇದೆ. ನಾನು ಹೇಳ್ತಾ ಇದ್ದೀನಿ ನಿಮಗೆ, ನಿಜನಾ? ಜಾತಿ ತಾರತಮ್ಯ ಮಾಡಬಾರ್ದು ಸಂವಿಧಾನ ಹೇಳುತ್ತೆ, ನಡೀತಾ ಇದೆ. ಆ ಥರ ಮಾಡಿದಾಗ ಏನು ಮಾಡಬೇಕು? ಅದಕ್ಕೊಂದು ಶಿಕ್ಷೆ ಇದೆ. ಅದು ಕೊಡ್ತಾ ಇದ್ದಾರಾ? ಡೌರಿ ತಗೋಬಾರ್ದು ಸಂವಿಧಾನದಲ್ಲಿ ಇದೆ, ಡೌರಿ ತಗೊಳ್ತಾನೆ ಇದ್ದಾರೆ, ಡೌರಿ ತಗೊಂಡ್ರೆ ಒಂದು ಶಿಕ್ಷೆ ಇದೆ, ಅದನ್ನು ಕೊಡ್ತಾ ಇದ್ದಾರಾ? ಭ್ರಷ್ಟಾಚಾರ ಮಾಡಬಾರ್ದು ಸಂವಿಧಾನ ಹೇಳುತ್ತೆ, ಭ್ರಷ್ಟಾಚಾರ ಮಾಡಿದ್ರೆ ಈ ಥರ ಶಿಕ್ಷೆ ಇದೆ ಅಂತ ಸಂವಿಧಾನ ಹೇಳುತ್ತೆ. ಅಂದರೆ ಎಕ್ಸಿಕ್ಯೂಟ್ ಮಾಡೋರು ಇದ್ದಾರಲ್ಲ, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ನಾನು ಇನ್ನೂ ನಿಮಗೆ ಅರ್ಥ ಆಗಬೇಕು ಅಂದರೆ 140 ಕೋಟಿ ಜನ ಇದ್ದಾರೆ ಇವತ್ತು ನಾವು ಪ್ರಜಾಪ್ರಭುತ್ವದಲ್ಲಿ. 140 ಕೋಟಿ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಮತ್ತು ಅಭಿವೃದ್ಧಿ ಮಾಡಲಿಕ್ಕೆ, ನಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಎಲ್ಲ ರೀತಿಯಲ್ಲೂ ಮತ್ತು ನಮ್ಮನ್ನ ಅಭಿವೃದ್ಧಿ ಮಾಡಬೇಕು. ಈ ಕೆಲಸ ಯಾರ್ದು? ಸಂವಿಧಾನ 3 ಅಂಗಕ್ಕೆ ವಹಿಸ್ಕೊಟ್ಟಿದೆ. ಒಂದು ಶಾಸಕಾಂಗ, ಇನ್ನೊಂದು ಕಾರ್ಯಾಂಗ, ಇನ್ನೊಂದು ನ್ಯಾಯಾಂಗ. ಇನ್ನು ಎಲ್ರಿಗೂ ಅರ್ಥ ಆಗತ್ತರ ಹೇಳಿಬಿಡ್ತೀನಿ. ಶಾಸಕಾಂಗ ಅಂದರೆ ರಾಜಕಾರಣಿಗಳು, ನಮ್ಮ ದೇಶದ MLAಗಳು, MP ಗಳು, MLCಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿ, ಇವರೆಲ್ಲರೂ ಕೂಡ ರಾಜಕಾರಣಿಗಳು. ಅವ್ರ ಕೈಗೆ ಸಂವಿಧಾನ ಕೊಟ್ಟಿದ್ದಾರೆ. ನೋಡಪ್ಪ, ಇಲ್ಲೇನಿದೆ ಇದನ್ನು ಜಾರಿ ಮಾಡಿರಿ. ನಿಮಗೆ ಜಾರಿ ಮಾಡೋಕ್ಕೆ, ಶಾಸನ ಮಾಡೋಕ್ಕೆ, ಶಾಸನವನ್ನು ತಿದ್ದೋಕ್ಕೆ ಎಲ್ಲ ಅವಕಾಶನೂ ಕೊಟ್ಟಿದ್ದೀನಿ. ನಿಮ್ಮ ಕೆಲಸ ಏನು? ವಿಧಾನಸೌಧದಲ್ಲಿ ಪಾರ್ಲಿಮೆಂಟಲ್ಲಿ ಕೂತ್ಕೊಳ್ರಿ, ಜನರ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡ್ಸೋಕ್ಕೆ ಇದೆಲ್ಲವನ್ನು ಜಾರಿ ಮಾಡಬೇಕು. ನೀವು ಏನಾದ್ರು ಬೇಕಾದರೆ ತಿದ್ದುಪಡಿ ಮಾಡ್ಕೊಳ್ರಿ, ಬಟ್ ಯಾವಾಗ ಜನರಿಗೋಸ್ಕರ ತಿದ್ದುಪಡಿ ಬೇಕಾ ಮಾಡ್ಕೊಳ್ರಿ. ನಿಮಗೆ ಜಾರಿ ಮಾಡೋಕ್ಕೆ ನಿಮ್ಗೊಬ್ಬರಿಗೆ ಕಷ್ಟ ಆಗುತ್ತಾ? ನೀವು ಬೇಕಾದರೆ ಒಂದಷ್ಟು ಇಲಾಖೆಗಳನ್ನ ತಗೊಂಡು ನಿಮಗೆ ಸೇವಕರನ್ನ ನೀವು ನೇಮಕ ಮಾಡ್ಕೊಳ್ರಿ. IAS ಆಫೀಸರ್ಸು, IPS ಆಫೀಸರ್ಸು, ಪೊಲೀಸ್ ಆಫೀಸರ್ಸು, DC, ತಹಸೀಲ್ದಾರು, ಕ್ಲರ್ಕ್ಸು. ಶಾಸಕಾಂಗ ತನ್ನ ಕೆಲಸವನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಯಾರನ್ನ ನೇಮಕ ಮಾಡ್ಕೊಂಡಿದೆ? ಕಾರ್ಯಾಂಗವನ್ನು ನೇಮಕ ಮಾಡ್ಕೊಂಡಿದೆ. ನಿಜನಾ? ಈಗ ಶಾಸಕಾಂಗದವರು ಹೋಗಿ ಅಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಶಕ್ತಿ ಕೊಟ್ಟವ್ರು ಯಾರು? ಜನ. ನಾವು ಓಟ್ ಹಾಕಿದ್ರೆ ಅವ್ರು MLA, ನಾವು ಓಟ್ ಹಾಕಿದ್ರೆ ಅವ್ರು MP. ನಿಜನಾ? ಅವ್ರು MP MLA ಆಗ್ತಿದ್ದಂಗೆ ನಾವು ಅವ್ರಿಗೊಂದು ಜವಾಬ್ದಾರಿ ಕೊಡ್ತೀವಿ, ಒಂದು ಶಕ್ತಿನೂ ಕೊಡ್ತೀವಿ. ನೋಡಿರಿ, ನಾವು ನಿಮ್ಗೆ ಓಟ್ ಹಾಕಿದ್ದೀವಿ, ಈಗ ಪವರ್ ಬಂತು ನಿಮ್ಮ ಕೈಗೆ. ಎಂಥ ಪವರ್ ಬಂತು? ನಿಮಗೆ ಬೇಕಾದವ್ರನ್ನ ನೇಮಕ ಮಾಡ್ಕೋಬೋದು, ತಪ್ಪು ಮಾಡಿದವರನ್ನು ಶಿಕ್ಷೆ ತೆಗೆದು ಹಾಕ್ಬೋದು. ನಿಜ ತಾನೇ? ಒಬ್ಬ ರಾಜಕಾರಣಿ ಅಥವಾ ಒಂದು ಶಾಸನ ಸಭೆ ಅಥವಾ ಒಂದು ಆಡಳಿತಾಂಗ ಎಕ್ಸಿಕ್ಯೂಟ್ ಮಾಡೋ ಜಾಗದಲ್ಲಿ ಸರಿಯಾಗಿಲ್ಲ ಅಂದರೆ ತೆಗಿಬೋದು. ಇವರೇ ಸರ್ಕಾರನೇ ಸರಿ ಇಲ್ಲ ಅಂದರೆ ಜನ ತೆಗಿಬೋದು. ಎಂಥ ಬ್ಯೂಟಿಫುಲ್ ಆಗಿದೆ ಸಿಸ್ಟಮ್ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡ್ತೀವಿ ಒಂದು ಸರ್ಕಾರವನ್ನು, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀವಿ ನಾವು, ಆ MLA ಮೇಲೆ, ಆ MP ಮೇಲೆ, ಆ ಮಿನಿಸ್ಟ್ರುಗಳ ಮೇಲೆ, ಆ ಸರ್ಕಾರದ ಮೇಲೆ ನಂಬಿಕೆ ಇಟ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀವಿ. ನಮಗೇನು, ಈ ದೇಶದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆ ಹೋಗಬೇಕಪ್ಪ, ಈ ಕೆಲಸಕ್ಕೆ ಸಂವಿಧಾನ ನಿಮಗೆ 3 ಅಂಗಕ್ಕೆ ಕೊಟ್ಟಿದೆ. ನಾನು ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಲೆಕ್ಕ ಹಾಕೊಂಡು ಬರ್ತಾ ಇದ್ದೆ. ಈ ದೇಶದಲ್ಲಿ 6 ಲಕ್ಷದ
ಹಳ್ಳಿಗಳು ಈ ದೇಶದಲ್ಲಿ ಎಷ್ಟು ಹಳ್ಳಿಗಳಿದೆ? 6 ಲಕ್ಷ ಚಿಲ್ಲರೆ ಹಳ್ಳಿಗಳಿದೆ ಇಡೀ ದೇಶದಲ್ಲಿ. ಇಲ್ಲಿ ಒಟ್ಟು ಜನ ನಾವಿರ್ತಕ್ಕಂಥದ್ದು 140 ಕೋಟಿ ಜನ. ಈ 140 ಕೋಟಿ ಜನಕ್ಕೆ ಗ್ರಾಮ ಪಂಚಾಯತಿ ಮೆಂಬರ್ಗಳು, ತಾಲೂಕ್ ಪಂಚಾಯತ್ ಮೆಂಬರ್ಗಳು ಒಟ್ಟು 4.5 ಕೋಟಿ ಜನ ಸ್ಥಳೀಯ ಸದಸ್ಯರೇ ಇದ್ದಾರೆ. ನಮ್ಮ ಕಷ್ಟ ಸುಖ ಕೇಳೋಕ್ಕೆ, ನಮ್ಮ ಚರಂಡಿ ಮಾಡಿಸ್ಕೊಡೋಕ್ಕೆ, ನಮ್ಮ ರಸ್ತೆ ಮಾಡಿಸ್ಕೊಡೋಕ್ಕೆ ಶಾಸನ ಮಾಡೋಕ್ಕಾಗಲ್ಲ. ಅವರು ಯಾರು? GP ಮೆಂಬರ್ಗಳು, TP ಮೆಂಬರ್ಗಳು, ಇವರು ಇರ್ತಾರಲ್ಲ, ಇವರು 4.5 ಕೋಟಿ ಜನ ಇದ್ದಾರೆ ಇಡೀ ಇಂಡಿಯಾದಲ್ಲಿ. ಇಡೀ ದೇಶದಲ್ಲಿ 4131 ಜನ MLAಗಳಿದ್ದಾರೆ ಇಡೀ ದೇಶದಲ್ಲಿ, ಕರ್ನಾಟಕನೂ ಸೇರಿಸ್ಕೊಂಡು. ಇಡೀ ದೇಶದಲ್ಲಿ MLCಗಳು 426 ಜನ ಇದ್ದಾರೆ. ಇಡೀ ದೇಶದಲ್ಲಿ 543 ಜನ MP ಗಳಿದ್ದಾರೆ. ಇಡೀ ದೇಶದಲ್ಲಿ 250 ಜನ ರಾಜ್ಯಸಭಾ ಮೆಂಬರ್ಗಳಿದ್ದಾರೆ. ಇವರು ಸ್ಟೇಟ್ ಲೆವೆಲ್ ಮತ್ತು ನ್ಯಾಷನಲ್ ಲೆವೆಲಲ್ಲಿ 5350 ಜನ. ಅವ್ರ ಕೆಲಸ ಏನು? ನಮ್ಮನ್ನು ರಕ್ಷಣೆ ಮಾಡೋದು ಮತ್ತು ನಮ್ಮನ್ನು ಉದ್ಧಾರ ಮಾಡೋದು. ಯಾವುದ್ರ ಮೂಲಕ? ಥ್ರೂ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಸಂವಿಧಾನ ಕೊಟ್ಟಿದ್ದೀನಿ ನೋಡಪ್ಪ, ಏನೇನು ಮಾಡಬೇಕು, ಸಾಮಾಜಿಕವಾಗಿ ಅನಿಷ್ಟಗಳನ್ನ ತೆಗಿಲಿಕ್ಕೆ, ಆರ್ಥಿಕವಾಗಿ ಅನಿಷ್ಟಗಳನ್ನ ತೆಗಿಲಿಕ್ಕೆ ಏನೇನು ಮಾಡಬೇಕು ಅಂತ. ಇವರು 4.5 ಕೋಟಿ ಜನ ಸ್ಥಳೀಯರನ್ನು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಅಲ್ಲಿಂದ ಬರೋಕ್ಕಾಗಲ್ಲ, ನೀವು ಹಳ್ಳಿ ಮಟ್ಟದಲ್ಲಿ ನೀವು ಮಾಡ್ಕೊಳ್ರಪ್ಪ, ಪಟ್ಟಣದ ಮಟ್ಟದಲ್ಲಿ ಅಂತ. ಮತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ 50 ಲಕ್ಷ ಜನ ಸೇವಕರಿದ್ದಾರೆ. ಸರ್ಕಾರಿ ಸೇವಕರು ಅಂದರೆ ಯಾರು ಸೇವಕರು? ಅವರು ಜನರ ಸೇವಕರು. ಈ 5350 ಜನ MLAಗಳು, MP ಗಳು, ಮಿನಿಸ್ಟ್ರುಗಳು, ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಯಾರ ಸೇವಕರು? ಜನರ ಸೇವಕರು. ಸೆಂಟ್ರಲ್ ಗೌರ್ಮೆಂಟಲ್ಲಿ 50 ಲಕ್ಷ ಜನ ಸೇವಕರಿದ್ದಾರೆ. ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲ ರಾಜ್ಯದ ಎಲ್ಲ ಸ್ಟೇಟ್ ಗೌರ್ಮೆಂಟಲ್ಲೂ 2,55,00,000 ಜನ ಇದ್ದಾರೆ. ಇವರೆಲ್ಲರೂ ಯಾರು? ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲಿ ಇರ್ತಕ್ಕಂಥ ಜನಸೇವಕರು. ಜನರು ಇವ್ರಿಗೆ ಓಟ್ ಕೊಡ್ತೀವಿ, ಓಟಿನ ಮೂಲಕ ಅಧಿಕಾರ ಕೊಡ್ತೀವಿ, ತೆರಿಗೆ ಕೊಡ್ತೀವಿ, ತೆರಿಗೆ ಮೂಲಕ ಅವ್ರು ಖರ್ಚು ಮಾಡೋಕ್ಕೆ ದುಡ್ಡು ಕೊಡ್ತೀವಿ. ನೋಡಪ್ಪ, ನಿನಗೂ ಸಂಬಳ ತಗೋ, ನಮ್ಮನ್ನು ಉದ್ಧಾರ ಮಾಡು. ನಾವೆಲ್ಲ 140-130 ಕೋಟಿ ಜನ ಬೇರೆ ಬೇರೆ ಕೆಲಸದಲ್ಲಿ ಬ್ಯುಸಿ ಇದ್ದೀವಿ. ನಾವು ನಮ್ಮ ಹೆಂಡತಿ ಮಕ್ಕಳು ನೋಡ್ಕೋಬೇಕು, ನಮ್ಮ ಜೀವನ ಮಾಡಬೇಕು. ನಮ್ಮ ರಕ್ಷಣೆ ಕೊಡೋದು ನಿಮ್ಮ ಜವಾಬ್ದಾರಿ, ನಮ್ಮನ್ನು ಉದ್ಧಾರ ಮಾಡೋದು ನಿಮ್ಮ ಜವಾಬ್ದಾರಿ. ಯಾವುದ್ರ ಮೂಲಕ? ಸಂವಿಧಾನದ ಮೂಲಕ. ಸಂವಿಧಾನನೂ ಕೊಟ್ಟಿದ್ದೀವಿ ಅವ್ರ ಕೈಗೆ, ಓಟು ಕೊಟ್ಟಿದ್ದೀವಿ, ತೆರಿಗೆನೂ ಕೊಟ್ಟಿದ್ದೀವಿ. ಆದ್ರೂ ಸಮಸ್ಯೆ ಬದಲಾಗ್ತಾ ಇಲ್ಲ ಅಂದರೆ ಸಮಸ್ಯೆ ಎಲ್ಲಿದೆ? ಎಕ್ಸಿಕ್ಯೂಷನ್ಲಿದೆ. ಎಕ್ಸಿಕ್ಯೂಷನ್ ಯಾಕಾಗ್ತಾ ಇಲ್ಲ? ನಾವು ಸರಿಯಾದ ಸರ್ಕಾರಗಳನ್ನ ಆಯ್ಕೆ ಮಾಡ್ತಾ ಇಲ್ಲ. ಯಾಕೆ ಸರಿಯಾದ ಸರ್ಕಾರಗಳನ್ನ ಆಯ್ಕೆ ಮಾಡ್ತಾ ಇಲ್ಲ? ಸರ್ಕಾರನ ಆಯ್ಕೆ ಮಾಡೋ ಶಕ್ತಿ ನಮ್ಮ ಕೈಲಿದೆ ಅಂತಲೇ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳೋದು, ಇದೊಂದು ಪೊಲಿಟಿಕಲ್ ಸಮಸ್ಯೆ. ನಮಗಿನ್ನೂ ಕೂಡ ರಾಜಕಾರಣ ಗೊತ್ತಿಲ್ಲದೆ ಇರೋದ್ರಿಂದ ಮಾನವೀಯತೆ ದೃಷ್ಟಿಯಿಂದ ನೀವು ಹೇಳ್ದಂಗೆ ಸಂವಿಧಾನಕ್ಕೂ ಮುಂಚೆ ಮಾನವೀಯತೆ ಇತ್ತು. ಆವಾಗ ಹೆಣ್ಮಕ್ಳು ಏನು ಮಾಡ್ತಾಯಿದ್ರು? ಸಂವಿಧಾನಕ್ಕೆ ಮುಂಚೆ ಸಂವಿಧಾನ ಇರಲಿಲ್ಲ ಈ ದೇಶದಲ್ಲಿ. ಹೆಣ್ಮಕ್ಳು ಏನು ಮಾಡ್ತಾಯಿದ್ರು ಆಗ? ಮನೇಲಿ ನಿಮ್ಮ ಥರ ಡಿಗ್ರಿ ಮಾಡ್ತಾಯಿದ್ರಾ, BSc ಮಾಡ್ತಾಯಿದ್ರಾ, MSc ಮಾಡ್ತಾಯಿದ್ರಾ, ಪೊಲೀಸ್ ಆಫೀಸರ್ಸ್ ಆದ್ರಾ, ಪ್ರಧಾನಮಂತ್ರಿ ಆದ್ರಾ, ಮುಖ್ಯಮಂತ್ರಿ ಆದ್ರಾ? ಕ್ರೀಡೆ ಸಿನಿಮಾದಲ್ಲಿ ಭಾಗವಹಿಸ್ಲಿಕ್ಕೆ ಸಾಧ್ಯ ಆಗಿತ್ತಾ? ಮಾನವೀಯತೆ ಆಳ್ತಲ್ಲ. 2,500 ವರ್ಷ ಯಾವ ಸಂವಿಧಾನನೂ ಬೇಡ, ನಾವು ಮನುಷ್ಯರಾಗಿ ಬದುಕೋಣ ಅಂತಕ್ಕಂಥದ್ದನ್ನು ನೋಡಿದಿರಿ ನೀವು. 2,500 ವರ್ಷ ಏನು ಮಾಡಿತ್ತು? ಮಹಿಳೆ ಏನು ಮಾಡಿತ್ತು? ಅದು ಮನೇಲಿ ಕೂಡಾಕಿತ್ತು. ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ಭಾರತ, ಈಗಿರ್ತಕ್ಕಂಥ ಸಂವಿಧಾನ ಇಲ್ಲದೆ ಇರ್ತಕ್ಕಂಥ ಭಾರತ ಮಹಿಳೆನ ಎಲ್ಲಿ ಕೂರಿಸಿತ್ತು? ಈ ದೇಶದ ತಳ ಸಮುದಾಯದವ್ರನ್ನ ಎಲ್ಲಿ ಕೂರಿಸಿತ್ತು? SCಗಳನ್ನ ಎಲ್ಲಿ ಕೂರಿಸಿತ್ತು? STಗಳನ್ನ ಎಲ್ಲಿ ಕೂರಿಸಿತ್ತು? OBCಗಳನ್ನ ಎಲ್ಲಿ ಕೂರಿಸಿತ್ತು? ಹೇಗಿತ್ತು ಸಂವಿಧಾನ ಇಲ್ಲದೆ ಇರ್ತಕ್ಕಂಥದ್ದು? ಹಿಡ್ಕೊಂಡು ಹೊಡೆದ್ರೂ ಪೊಲೀಸ್ ಸ್ಟೇಷನು ಇಲ್ಲ, ಕೋರ್ಟು ಇಲ್ಲ. ಅತ್ಯಾಚಾರ ಮಾಡಿದ್ರೂ ಪೊಲೀಸ್ ಸ್ಟೇಷನ್ ಇಲ್ಲ, ಕೋರ್ಟ್ ಇಲ್ಲ. ಒಂದು ಶಿಸ್ತಿಲ್ಲ, ಒಂದು ಕಾನೂನಿಲ್ಲ, ಒಂದು ಸಂವಿಧಾನ ಇಲ್ಲ. ಇದು ಸಂವಿಧಾನದ ಸಮಸ್ಯೆ ಅಲ್ಲ, ಸಂವಿಧಾನವನ್ನು ಜಾರಿ ಮಾಡುವವರ ಸಮಸ್ಯೆ. ಸಂವಿಧಾನವನ್ನು ಜಾರಿ ಮಾಡೋ ಜಾಗದಲ್ಲಿ ಯೋಗ್ಯರನ್ನು ಕೂರಿಸಬೇಕಾಗಿದ್ದದ್ದು ನಮ್ಮ ಕರ್ತವ್ಯ. ನಮಗಿನ್ನೂ ರಾಜಕೀಯ ಶಿಕ್ಷಣವೇ ಗೊತ್ತಿಲ್ಲ. ಜಾತಿಗೆ ಓಟ್ ಹಾಕ್ತಾ ಇದ್ದೀವಿ, ಧರ್ಮಕ್ಕೆ ಓಟ್ ಹಾಕ್ತಾ ಇದ್ದೀವಿ, ದುಡ್ಡು ಓಟ್ ಹಾಕ್ತಾ ಇದ್ದೀವಿ, ಸೀರೆಗೆ ಓಟ್ ಹಾಕ್ತಾ ಇದ್ದೀವಿ. ಇನ್ನೂ ಭಾರತದ ಜನಕ್ಕೆ 99% ಜನಕ್ಕೆ ಈ ಪವಿತ್ರವಾದ ಓಟನ್ನು ಯಾಕೆ ಹಾಕ್ತಾ ಇದ್ದೀವಿ? ಇದು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಯನ್ನು ಹೋಗಲಾಡಿಸ್ಕೊಳ್ಳಿ ಕೊಟ್ಟಿರ್ತಕ್ಕಂಥ ಅಸ್ತ್ರ ಅನ್ನೋದೇ ನಮಗಿನ್ನೂ ಈ ಶಿಕ್ಷಣ ವ್ಯವಸ್ಥೆ ನಮಗಿನ್ನೂ ಅದನ್ನು ಕಲಿಸಿಲ್ಲ. ಆಮೇಲೆ ಸಂವಿಧಾನ ಬಂದ ಮೇಲೇ ಮಾನವೀಯತೆ ಶುರುವಾದದ್ದು. ಅಲ್ಲಿ ತನಕ ಮಾನವೀಯತೆಯೇ ಇರಲಿಲ್ಲ. ಸಂವಿಧಾನ ಅಂದ್ರೇ ಮಾನವೀಯತೆ, ಸಂವಿಧಾನ ಅಂದರೆ ನೈತಿಕತೆ, ಸಂವಿಧಾನ ಅಂದರೆ ಕಾನೂನು, ಸಂವಿಧಾನ ಅಂದರೆ ಸರ್ವರೂ ಸಮ, ಎಲ್ರಿಗೂ ಅವಕಾಶ ಕೊಡ್ರಿ. ಎಸ್, ಮುಂದಿನ ಪ್ರಶ್ನೆ. ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ ಅಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂದೇಶ ನೀಡಿದ್ದಾರೆ. ಆಗಾಗಲೇ ಯುವಜನರು ಅದನ್ನು ಫಾಲೋ ಮಾಡಿ ನ್ಯಾಯ ಸಿಕ್ಕಿಲ್ಲ. ನಾವು ಅದನ್ನು ನೋಡಿದ್ದೀವಿ, ಕಣ್ಣಾರೆ ನಿರಾಸೆಗೊಂಡಿದ್ದೀವಿ. ಇವಾಗ ಅದನ್ನು ಹೇಗೆ ನಾವು ಯುವಜನರು ಫಾಲೋ ಮಾಡೋಕ್ಕಾಗುತ್ತೆ? ಅದನ್ನು ಹೇಗೆ ಪ್ರಸ್ತುತಪಡಿಸ್ಕೋಬೋದು ಸರ್? ವೆರಿ ಗುಡ್ ಕ್ವಶನ್. ನಾನು ಈ ಕ್ವಶನ್ ನಿರೀಕ್ಷಣೆ ಮಾಡಿರಲಿಲ್ಲಮ್ಮ. ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಜುಕೇಟ್, ಆರ್ಗನೈಸ್, ಅಜಿಟೇಟ್, ಅಥವಾ ಕೆಲವು ಕಡೆ ಎಜುಕೇಟ್, ಅಜಿಟೇಟ್, ಆರ್ಗನೈಸ್ ಅನ್ನೋ ಪದ ಬಳಸಿದರೆ ನೀವು ಕರೆಕ್ಟಾಗಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ರಿ. ಆದರೆ ನೀವು ಕಣ್ಣಾರೆ ನೋಡ್ತಾ ಇರ್ತಕ್ಕಂಥ ಸಿಚುವೇಷನಲ್ಲಿ ಜನ ಹೇಗೆ ಅರ್ಥ ಮಾಡ್ಕೊಂಡಿದ್ದಾರೆ ಅಥವಾ ಅರ್ಥ ಮಾಡಿಸ್ಬಿಟ್ಟಿದ್ದಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಶಿಕ್ಷಿತರಾಗಿ ಅಥವಾ ಜಾಗೃತರಾಗಿ
ಸಂಘಟಿತರಾಗಿ ಹೋರಾಡಿ ಅಂತಕ್ಕಂಥದ್ದನ್ನು ಶಿಕ್ಷಣ ಸಂಘಟನೆ ಹೋರಾಟ ಅಂತ ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡಿಕೊಂಡು ಅದನ್ನು ಫಾಲೋ ಮಾಡಿದ್ದಾರೆ. ಬಾಬಾ ಸಾಹೇಬರು ಹೇಳಿದಾಗೆ ಶಿಕ್ಷಕರಾಗೋದು ಅಂದ್ರೇನು? ಕಾಲೇಜುಗಳಲ್ಲಿ ಯೂನಿವರ್ಸಿಟಿಗಳಲ್ಲಿ ಹೋಗಿ ಡಿಗ್ರಿ ತಗೊಳ್ಳೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಶಿಕ್ಷಣ ಅಂತ ಇದೆಯಲ್ಲ, ಈಗ ಎಜುಕೇಟ್ ಅಜಿಟೇಟ್ ಆರ್ಗನೈಸ್ಗೂ ಎಜುಕೇಷನ್ ಅಜಿಟೇಷನ್ ಆರ್ಗನೈಜೇಷನ್ಗೂ ಡಿಫ್ರೆನ್ಸ್ ಇದೆಯೋ ಇಲ್ವೋ? ತುಂಬ ಡಿಫ್ರೆನ್ಸ್ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರೋದು ವರ್ಬ್, ಕ್ರಿಯಾಪದ, ಎಜುಕೇಟ್, ಅಜಿಟೇಟ್ ಆ್ಯಂಡ್ ಆರ್ಗನೈಸ್ ಅಲ್ವಾ? ಜಾಗೃತರಾಗಿ, ಶಿಕ್ಷಿತರಾಗಿ, ಸಂಘಟಿತರಾಗಿ, ಹೋರಾಡಿ. ಆದರೆ ಟ್ರಾನ್ಸ್ಲೇಟ್ ಮಾಡುವಾಗ ಏನು ಮಾಡಿದ್ರು? ಅದನ್ನು ಎಜುಕೇಷನ್, ಅಜಿಟೇಷನ್, ಆರ್ಗನೈಜೇಷನ್, ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ. ಏನಾಯಿತು? ಶಿಕ್ಷಣ ಅಂದರೆ ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಏನು ಮಾಡಬೇಕು? ಶಿಕ್ಷಣ ಅಂತ ಹೇಳಿರೋದ್ರಿಂದ ಏನು ಮಾಡಬೇಕು? ಓದಬೇಕು, ಡಿಗ್ರಿ ತಗೋಬೇಕು. ಆಮೇಲೆ ಅಂಬೇಡ್ಕರ್ ಹೇಳಿರೋದೇನು? ಸಂಘಟನೆ ಅಂತ ಹೇಳಿದ್ದಾರೆ. ಏನು ಮಾಡಬೇಕು? ಸಂಘಟನೆ ಕಟ್ಟಬೇಕು, ಇಲ್ಲ ಅಂದರೆ ಕಟ್ಟಿರೋ ಸಂಘಟನೆ ಹೋಗಿ ಸೇರ್ಕೋಬೇಕು. ಆಮೇಲೆ ಹೇಳಿದ್ರೆ ಅಂಬೇಡ್ಕರು ಹೋರಾಟ ಅಂತ ಹೇಳಿದ್ದಾರೆ. ಈಗೇನು ಮಾಡಬೇಕು? ಬೀದಿಲಿ ಇಳಿದು ಧಿಕ್ಕಾರಕ್ಕೆ ಹೋಗಿ ಹೋರಾಟ ಮಾಡೋದು. ಇದನ್ನು ಮಾಡ್ತಾನೆ ಬಂದಿದ್ದೀವಲ್ಲ, ಆದರೂ ಏನು ಸರಿಯಾಗ್ತಾ ಇಲ್ವಲ್ಲ ಅಂತ ಸಹೋದರಿಯ ಪ್ರಶ್ನೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಎಜುಕೇಟ್, ಪುಸ್ತಕ ಓದಿ ಡಿಗ್ರಿ ತಗೊಳ್ಳಿ, ಶಿಕ್ಷಣ ಪದವಿ. ಆದರೆ ಎಜುಕೇಟ್ ಅಂದರೆ ನಾವ್ಯಾರು, ಯಾಕೆ ಈ ದೇಶ ಹೆಂಗಿದೆ, ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಆಲೋಚನೆ ಮಾಡ್ತೀವಲ್ಲ, ಅದನ್ನು ಜಾಗೃತರಾಗಿ ಅಂತ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ. ನಿಮ್ಮ ಇತಿಹಾಸ ಗೊತ್ತಾ ನಿಮಗೆ? ವಾಟ್ ಇಸ್ ಯುವರ್ ಹಿಸ್ಟ್ರಿ? ವಾಟ್ಸ್ ಯುವರ್ ಹಿಸ್ಟ್ರಿ? ನಿಮಗೆ ರಾಜ ಮಹಾರಾಜರುಗಳ ಇತಿಹಾಸ ಗೊತ್ತು, ನಿಮ್ಮ ಇತಿಹಾಸ ಗೊತ್ತಾ? ಅದು ಜಾಗೃತರಾಗಬೇಕು. ನಾವೇ ಯಾಕೆ ಹೀಗೆ? ನಾವೇ ಯಾಕೆ ಬಡವರು? ನಾವೇ ಯಾಕೆ ಕೆಳಜಾತಿಗಳು? ಯಾಕೆ ಮಹಿಳೆ ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ ಅನ್ನೋದಕ್ಕೆ ನಿಮಗೆ ಶಿಕ್ಷಣದಲ್ಲಿ ಪದವಿ ಸಿಗುತ್ತೆ. ಬಟ್ ಜಾಗೃತರಾಗಬೇಕಾಗಿರ್ತಕ್ಕಂಥದ್ದು 108 ವಿಚಾರಗಳಿದೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಜಾಗೃತರಾಗಿ ಅಂತ. ಸ್ವಲ್ಪ ಪ್ರಜ್ಞೆಯಿಂದ ಇರಿ. ಜಾಗೃತರಾಗಿ ಅನ್ನೋದಕ್ಕೂ ಡಿಗ್ರಿ ಪಡ್ಕೊಳ್ಳಿ ಅನ್ನೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಬಟ್ ನಮ್ಮ ಜನ ಏನು ಮಾಡಿದ್ರು? ನಮ್ಮ ಜನ ಅಂದರೆ ಇಡೀ ಭಾರತೀಯರು ಅಂಬೇಡ್ಕರ್ನ ಹೆಂಗೆ ಅರ್ಥ ಮಾಡಿಕೊಂಡ್ರು? ಓದ್ಕೊಳ್ಳೋದು, ಸಂಘಟನೆ ಕಟ್ಟೋದು, ಬೀದಿಲಿ ನಿಂತು ಹೋರಾಟ ಮಾಡೋದು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಅಂತ ಹೇಳಿದ್ದು ಫಾರ್ ವಾಟ್? ಟು ಗೆಟ್ ಸೋಷಿಯಲ್ ಆ್ಯಂಡ್ ಎಕನಾಮಿಕಲ್ ಪ್ರಾಬ್ಲಮ್ಗಳಿಗೆ ಉತ್ತರ ಹುಡ್ಕೊಳ್ಳೋಕ್ಕೆ ನೀವು ಎಜುಕೇಟ್ ಅಜಿಟೇಟ್ ಆರ್ಗನೈಸ್ ಆಗಬೇಕಾಗಿರೋದು. ಈಗ ರಾಜಕೀಯವಾಗಿ ನೀವು ಹೋರಾಟ ಮಾಡಲೇಬೇಕಾಗಿಲ್ಲ. ನಾನೇ ಹೋರಾಟ ಮಾಡಿ ಒಬ್ಬ ವ್ಯಕ್ತಿಗೊಂದು ಓಟು, ಒಂದು ಓಟಿಗೊಂದು ಮೌಲ್ಯ ಕೊಡಿಸ್ಕೊಟ್ಬಿಟ್ಟಿದ್ದೀನಿ ನಾನು. ಸೌತ್ ಆಫ್ರಿಕಾದಲ್ಲಿ ಓಟನ್ನು ಕೊಡಿಸ್ಕೊಡೋಕ್ಕೇ ನೆಲ್ಸನ್ ಮಂಡೇಲ ಅವರು 25 ವರ್ಷ ಜೈಲಲ್ಲಿದ್ದರು. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೇವಲ 3 ತಿಂಗಳ ಚರ್ಚೆಯಲ್ಲಿ ಈ ದೇಶದ ಹೆಣ್ಣು ಮಕ್ಕಳಿಗೆ, ಈ ದೇಶದ ಶೋಷಿತ ಸಮುದಾಯಗಳಿಗೆ, ಬಡವರಿಗೆ ಪ್ರತಿಯೊಬ್ಬರಿಗೂ ಓಟ್ ಹಾಕೋ ಹಕ್ಕನ್ನು ಕೊಡಿಸ್ಕೊಟ್ಬಿಟ್ರು. ಆ ಓಟನ್ನ ನೀವು ಹೆಂಗೆ ಬಳಸಬೇಕಾಗಿತ್ತು? ನಿಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಹೋಗ್ಲಾಡಿಸ್ಕೊಳ್ಳೋಕ್ಕೆ ಬಳಸ್ಕೊಳ್ಳಿ. ನಿಮ್ಮ ವಿಮೋಚನೆ ಎಲ್ಲಿದೆ ಅಂತ ಯೋಚನೆ ಮಾಡಿರಿ. ನೀವು ಹೇಗೆ ವಿಮೋಚನೆಗೊಳ್ಳಬೇಕು? ನಾನು ಆಗಲೇ ಹೇಳಿದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ನಿರ್ಮೂಲನಕ್ಕೆ ಯಾವ ದಾರಿಯನ್ನು ಹಿಡಿದ್ರು? ಯಾವ ದಾರಿಯನ್ನು ಹಿಡಿದ್ರು? ಜಾತಿ ನಿರ್ಮೂಲನೆ ಆಗಬೇಕು, ಜಾತಿ ವಿನಾಶ ಆಗಬೇಕು, ಪ್ರತಿಯೊಬ್ಬ ಮನುಷ್ಯನಿಗೂ ಘನತೆಯ ಜೀವನ ಸಿಗಬೇಕು ಅಂದರೆ ಯಾರು ಜಾತಿಯನ್ನು ಸೃಷ್ಟಿ ಮಾಡಿದಾರೋ ಅವರೇ ಅದನ್ನು ತೆಗಿಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಜಾತಿ ವ್ಯವಸ್ಥೆಯಿಂದ ಅನುಭವಿಸ್ತಾ ಇರ್ತಕ್ಕಂಥ, ಈಗ ಯಾರೋ ಒಂದು ವೈರಸ್ ತಂದು ಬಿಟ್ಬಿಟ್ಟಿದ್ದಾರೆ ನಮಗೆ. ನಾನೀಗ ರೋಗಿ ಆಗಿದ್ದೀನಿ, ನಾನು ರೋಗವನ್ನು ವಾಸಿ ಮಾಡ್ಕೊಳ್ಳೋಕ್ಕಾಗುತ್ತೋ? ವೈರಸ್ ತಂದು ಬಿಟ್ಟವರು ರೋಗವನ್ನು ವಾಸಿ ಮಾಡಬೇಕು. ವೈರಸ್ ತಂದು ಬಿಟ್ಟವರೇ ಅದಕ್ಕೆ ಆ್ಯಂಟಿ ವೈರಸ್ಸನ್ನು ಕಂಡುಹಿಡಿಬೇಕು. ಜಾತಿ ವಿನಾಶ ತಳ ಸಮುದಾಯಗಳಿಂದ ಆಗೋದಿಲ್ಲ. ಜಾತಿ ವಿನಾಶವನ್ನು ಮಾಡಬೇಕಾಗಿರೋರು ಯಾರು ಜಾತಿಯನ್ನು ಸೃಷ್ಟಿ ಮಾಡಿದ್ರೋ ಅವರೇ ಜಾತಿಯನ್ನು ತೆಗೆದುಹಾಕಬೇಕು. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ವಿನಾಶ ಪುಸ್ತಕದಲ್ಲಿ ಹೇಳಿದ್ದಾರೆ ನಮಗೆ. ಇವರು ತೆಗೆದಾಕಲ್ಲ ಅಂತ ಗೊತ್ತಾಯಿತು, ಅದಕ್ಕೆ ಅವರು ಬೌದ್ಧ ಧಮ್ಮಕ್ಕೆ ಹೋದರು. ಈ ದೇಶದ ಮೂಲ ಧಮ್ಮ ಜಾತಿಯೇ ಇಲ್ಲದ, ಉಪಜಾತಿ ಇಲ್ಲದ, ಯಾವ ಸಮಸ್ಯೆ ಇಲ್ಲದ, ಸ್ವಾತಂತ್ರ್ಯ, ಸಮಾನತೆ, ಸೋದರತೆ ಎಲ್ಲವೂ ಇರತಕ್ಕಂಥ ಬುದ್ಧನ ತತ್ವಕ್ಕೆ ನಾನು ಮಾರು ಹೋಗಿದ್ದೀನಿ. ಈ ದೇಶದ ಧರ್ಮ ಅದು ಮೂಲತಃ ಯಾವುದೋ ಬೇರೆ ದೇಶದಿಂದ ಬಂದಿರತಕ್ಕಂಥದ್ದಲ್ಲ. ಹಾಗಾಗಿ ಇತಿಹಾಸ ಹೇಳುತ್ತೆ ಇದು ಬೌದ್ಧ ನಾಡು ಅಂತ. ನಾನು ಬುದ್ಧರ ಕಡೆಗೆ ಹೋಗ್ತೀನಿ. ಬುದ್ಧರನ್ನು ಇಡೀ ಜಗತ್ತೇ ಪೂಜೆ ಮಾಡ್ತಾ ಇದೆ, ಇಡೀ ಜಗತ್ತೇ ಒಪ್ಕೊಂಡಿದೆ. ಬುದ್ಧರ ತತ್ವವನ್ನು ಭಾರತ ಅಲ್ಲದೆ ಪ್ರಪಂಚದ ಎಷ್ಟೋ ದೇಶಗಳು ಒಪ್ಕೊಂಡಿರ್ತಕ್ಕಂಥ ನಮ್ಮ ಬುದ್ಧನ ಕಡೆಗೆ ನಾನು ಹೋಗ್ತೀನಿ ಅಂತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ತಳ ಸಮುದಾಯದವರಾಗಿದ್ದುಕೊಂಡು ಜಾತಿ ವಿನಾಶವನ್ನು ಬುದ್ಧರ ಧಮ್ಮದ ಮೂಲಕ ಹುಡ್ಕೊಂಡ್ರು. ಬಟ್ ಮೇಲ್ ಸಮುದಾಯದವ್ರಿಗೆ ಹೇಳಿದ್ದು, ಈ ಜಾತಿ ವ್ಯವಸ್ಥೆ ನಿಮಗೆ ಅವಮಾನ ಅಂತ ಅನ್ನಿಸ್ತಾ ಇಲ್ವಾ? ತೆಗೆದಾಕ್ರಿ ಇದನ್ನು ನಿಮ್ಮ ತಲೆಯಿಂದ, ತೆಗೆದಾಕ್ರಿ ಇದನ್ನು ನಿಮ್ಮ ಶಾಸ್ತ್ರದಿಂದ, ತೆಗೆದಾಕ್ರಿ ಇದನ್ನು ನಿಮ್ಮ ಗ್ರಂಥದಿಂದ ಅಂತ ಜಾತಿ ವಿನಾಶ ಪುಸ್ತಕದಲ್ಲಿ ಹೇಳಿದ್ರು. ಇದನ್ನು ನಾನು ಅಂತ ಕರಿತೀನಿ ಜಾಗೃತಿ ಅಂತ ಕರಿತೀನಿ. ಇದು ಯಾವ ಟೆಕ್ಸ್ಟ್ ಬುಕ್ಕಲ್ಲೂ
ಯಾವ ಪದವಿಯಲ್ಲೂ ಸಿಗೋದಿಲ್ಲ. ಈ ರೀತಿಯ ಜಾಗೃತಿ ಆದಾಗ ಒಂದಷ್ಟು ಪರಿವರ್ತನೆ ಆಗುತ್ತೆ. ಅದು ಜಾಗೃತರಾಗಿ. ಸಂಘಟಿತರಾಗಿ ಅಂದ್ರೇನು? ಎಲ್ಲರೂ ಸಂಘಟಿತರಾಗಬೇಕು. ಎಲ್ಲ ನೊಂದಂಥವರು ಒಂದೇ, ಜಾತಿಯನ್ನು ಮೀರಿ ಧರ್ಮವನ್ನು ಮೀರಿ ಸಂಘಟಿತರಾಗೋದು ಅಂದ್ರೇನು? ನಮ್ಮ ಜಾತಿಯವ್ರು ಸೇರ್ಕೊಂಡು ಸಂಘಟನೆ ಕಟ್ಕೊಳ್ಳೋದು ಅಂತನಾ? ನಾವು ಮಾಡಿರೋದೇನು? ನೀವು ಹೇಳಿದ್ರಿ ಆಲ್ರೆಡಿ ಮಾಡಿದ್ದಾರೆ ಸರ್, ಫೇಲ್ಯೂರ್ ಆಗಿದ್ದಾರೆ ಅಂತ. ಸಂಘಟನೆ ಜಾತಿ ಆಧಾರಿತ ಆಗಿದೆ, ನಿಜನ? ಅವ್ರವ್ರ ಜಾತಿಯವ್ರು ಒಂದು ಸಂಘ ಕಟ್ಕೊಳ್ಳೋದು, ಈಗ ಉಪಜಾತಿಯವ್ರು ಸೇರ್ಕೊಂಡು ಒಂದು ಸಂಘ ಕಟ್ಕೊಳ್ಳೋದು, ಒಳಜಾತಿಯವ್ರು ಸೇರ್ಕೊಂಡು ಒಂದು ಸಂಘ ಕಟ್ಕೊಳ್ಳೋದು. ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಜಿಟೇಷನ್ ಅಂತ. ಆರ್ಗನೈಸ್ ಅಂದರೆ ನೀವು ಜಾತಿ ಧರ್ಮವನ್ನು ಮೀರಿ ಶೋಷಿತರೆಲ್ಲ ಒಂದಾಗಿ, ನೀವು ಶೋಷಿತರೆಲ್ಲ ಒಂದಾಗಿ. ಆರ್ಗನೈಸ್ ಅನ್ನೋದಕ್ಕೂ ಆರ್ಗನೈಜೇಷನ್ ಅನ್ನೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಆರ್ಗನೈಸ್ ಆಗಿ ಅಂದ್ರೇನು? ಎಲ್ಲರೂ ಒಂದಾಗಿ. ಹೋರಾಡಿ ಅಂದರೆ ಯಾವ ಥರದ ಹೋರಾಟ ಇದು? ಬೀದಿಯ ಹೋರಾಟವಾ? ಸಮಸ್ಯೆ ಇರೋದು ಸಂವಿಧಾನದಲ್ಲಿ. ಸಂವಿಧಾನ ಇರೋದಲ್ಲಿ ವಿಧಾನಸೌಧ, ಪಾರ್ಲಿಮೆಂಟಲ್ಲಿ. ವಿಧಾನಸೌಧ ಪಾರ್ಲಿಮೆಂಟಿಗೆ ಕಳಿಸೋರು ಇದ್ದೀರಲ್ಲ ನೀವು, ಎಂಥವ್ರನ್ನ ಕಳಿಸ್ಬೇಕು ಅಂತ ಹೋರಾಟ ಮಾಡಿ ಅಂತ, ಬೀದಿಲಿ ನಿಂತು ಹೋರಾಟ ಮಾಡಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಬಟ್ ಅದನ್ನು ತಪ್ಪಾಗಿ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ತಪ್ಪಾಗಿ ಅರ್ಥೈಸಲಾಗಿದೆ. ಮತ್ತು ಅದನ್ನು ಉದ್ದೇಶಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ತಪ್ಪಾಗಿ ಅರ್ಥೈಸ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಿರೋದ್ರಿಂದ ಇದು ತನಕ ನಾವು ಇನ್ನೂ ಜಾಗೃತಿನೂ ಆಗಲಿಲ್ಲ, ಶಿಕ್ಷಿತರೂ ಆಗಿಲ್ಲ. ನಾವು ಈ ಭಾರತದ ಜನ ಅಂಬೇಡ್ಕರ್ ಹೇಳ್ದಂಗೆ ಶಿಕ್ಷಿತರೂ ಆಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಸಂಘಟಿತರೂ ಆಗಿಲ್ಲ, ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ದಂಗೆ ಹೋರಾಟವನ್ನು ಮಾಡಿಲ್ಲ. ಆ ಕಾರಣಕ್ಕೆ ಫೇಲ್ಯೂರ್ ಆಗಿದ್ದೀವಿ. ಅವ್ರು ಹೇಳ್ದಂಗೆ ಜಾಗೃತರಾಗಿ, ಅವ್ರು ಹೇಳ್ದಂಗೆ ಸಂಘಟಿತರಾಗಿ, ಅವ್ರು ಹೇಳ್ದಂಗೆ ಹೋರಾಟ ಮಾಡಿದ್ರೆ ಖಂಡಿತ ಜಯ ಇದೆ, ಖಂಡಿತ ಜಯ. ಇದು ಎಲ್ಲ ಸಮುದಾಯದವರು ಮಾಡೋಕ್ಕೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ಕೊಟ್ಟಿರ್ತಕ್ಕಂಥ ಮೆಸೇಜ್ ಅಲ್ಲ, ಇದು ಇಡೀ ಜಗತ್ತು ಕೊಟ್ಟಿರ್ತಕ್ಕಂಥ ಮೆಸೇಜ್. ಇದು ಎಜುಕೇಟ್ ಆರ್ಗನೈಸ್ ಅನ್ನೋದು ಇಡೀ ಜಗತ್ತು ಕೊಟ್ಟಿರ್ತಕ್ಕಂಥ ಮೆಸೇಜ್. ಇದು ಯಾರು ಬೇಕಾದ್ರೂ ಅದನ್ನು ಅಡಾಪ್ಟ್ ಮಾಡಿಕೊಂಡು ಸಕ್ಸಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇದೆ. ಎಸ್, ಇದು ನಮ್ಮ ಉದ್ದೇಶ ಆಗಿತ್ತು. ಅಂದರೆ ನೀವೇನು ಸಂವಾದಕ್ಕೆ ಹೇಳಿದಿರಿ, ಚರ್ಚೆಗೆ ಹೇಳಿದಿರಿ, ಈ ರೀತಿ ಪ್ರತಿಯೊಂದು ಚರ್ಚೆಯಲ್ಲೂ ಭಾಗವಹಿಸೋದ್ರ ಮೂಲಕ, ಅಂಬೇಡ್ಕರ್ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ, ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ದಾರಿಗಳೇನು, ತೋರಿಸಿರ್ತಕ್ಕಂಥ ಮಾರ್ಗಗಳೇನು ಅಂತ ಹೇಳಿ ನಿಮ್ಮನ್ನು ಚರ್ಚೆಗೆ ಹಚ್ಚೋದ್ರ ಜೊತೆಗೆ ಎದುರಿಗಿರ್ತಕ್ಕಂಥ ನಮ್ಮ ವೀಕ್ಷಕರನ್ನು ಕೂಡ ಆಲೋಚನೆಗೆ ಹಚ್ಚುವಂಥದ್ದು ಈ ಕಾರ್ಯಕ್ರಮದ ಸದುದ್ದೇಶ ಆಗಿತ್ತು. ತುಂಬ ಅದ್ಭುತವಾಗಿ ಈ ಸಂವಾದ ಸಂಪನ್ನಗೊಂಡಿದೆ ಸರ್. ಅದಕ್ಕೆ ಕಾರಣೀಭೂತರಾದ ತಮಗೆ ನಾನು ವಿಶೇಷವಾದಂಥ ಭೀಮವಂದನೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಜೈ ಭೀಮ್. ಹಾಗೆಯೇ ಬಹಳ ಉತ್ಸಾಹದಿಂದ ತಾವು ಭಾಗವಹಿಸಿದ್ರಿ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಒಂದಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿರಲಿ, ಪ್ರಶ್ನೆಗಳಿದ್ದಾಗಲೇ ಅಂಬೇಡ್ಕರ್ ಅವ್ರನ್ನ ಹುಡುಕ್ತೀರಿ ನೀವು. ಅಂಬೇಡ್ಕರ್ ಕಡೆ ನೋಡ್ತೀರಿ, ಅಂಬೇಡ್ಕರ್ನ ಓದ್ತೀರಿ. ಆ ಓದುವ ಕ್ರಿಯೆಗೆ ಹಚ್ಚುವಂಥ ಕೆಲಸನ ನಿಮಗೆ ವಿಶ್ವವಿದ್ಯಾಲಯದ ಮೂಲಕ ನಮ್ಮ ವಾಹಿನಿ ಮಾಡಿದೆ. ಅದಕ್ಕಾಗಿ ನಾನು ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಿ ಭಾರತಿಗೆ, ನಮಗೆ ಸಪೋರ್ಟ್ ಮಾಡಿದಂಥ ಮಾನ್ಯ ಕುಲಪತಿಗಳಿಗೆ, ಮಾನ್ಯ ಕುಲಸಚಿವರಿಗೆ, ಹಾಗೆಯೇ ಪ್ರೊಫೆಸರ್ ಜಿ ಕೃಷ್ಣಮೂರ್ತಿಯವರಿಗೆ ವಂದನೆಗಳನ್ನು ಹೇಳ್ತಾ ನಿಮಗೆ ವಿಶೇಷವಾದಂಥ ಭೀಮವಂದನೆಗಳು, ಧನ್ಯವಾದಗಳು. ಆತ್ಮೀಯ ವೀಕ್ಷಕರೇ, ಇಲ್ಲಿಗೆ ಇಂದಿನ ಅಲ್ಲೊಂದು ಸೂರ್ಯ ಇಲ್ಲೊಂದು ಹಣತೆ ಶೀರ್ಷಿಕೆ ಹೊತ್ತಂಥ ಅಂಬೇಡ್ಕರ್ ಪ್ರಣೀತ ಸಂವಾದ ಮುಕ್ತಾಯಗೊಂಡಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇದೇ ಥರದ ಒಂದು ಅಮೂಲ್ಯವಾದಂಥ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೆ ತಪ್ಪದೇ ನೋಡ್ತಾ ಇರಿ ದೂರದರ್ಶನ ಚಂದನ. ನಮಸ್ಕಾರ. ಜೈ ಭೀಮ್.